ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್, ಜಿಮ್ ಟ್ರೈನರ್, ಜೂನಿಯರ್ ದುನಿಯಾ ವಿಜಯ್ ಅಂತಲೇ ಕರೆಸ್ಕೊಳ್ಳೋ ಕರಿಬಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಬಿಗ್ ಬಾಸ್ ಮನೆಯಿಂದ ಈಗ ಹೊರಬಂದಿದ್ದಾರೆ. ಈ ಒಂದು ಅನಿರೀಕ್ಷಿತ ಸಂದರ್ಭ ಅವ್ರಿಗೆ ಸ್ವಲ್ಪ ಬೇಸರ ಮಾಡಿದೆ, ಆದರೂ ಸಹ ಅವ್ರಿಗಿರೋ ಒಂದು ಸ್ಪೋರ್ಟಿವ್ ಸ್ಪಿರಿಟಿಂದ ಇದನ್ನು ಕೂಡ ಅವರು ಸಕಾರಾತ್ಮಕವಾಗಿ ಸ್ವೀಕರಿಸಿದ್ದಾರೆ. ಅವ್ರ ಜೊತೆ ಮಾತಾಡೋದು ಬಹಳ ಇದೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ತುಂಬ ಹೆಮ್ಮೆ ಆಗುತ್ತೆ. ಮೊದಲನೇದಾಗಿ ನಮ್ಮ ಕನ್ನಡದವರು ಒಂದು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯಲ್ಲಿ ಒಂದು ಸಾಧನೆ ಮಾಡಿದ್ದಾರೆ ಅಂದರೆ ಥ್ಯಾಂಕ್ ಯು ಸೋ ಮಚ್, ನಮ್ಗೆ ಖುಷಿ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಈ ಬಿಗ್ ಬಾಸ್ ಅನ್ನೋ ಒಂದು ಮನೆ, ತುಂಬ ಜನರು ಈ ಒಂದು ಮನೆಗೆ ಹೋಗಬೇಕು ಅನ್ನೋ ಒಂದು ಅವಕಾಶದಲ್ಲಿರ್ತಾರೆ, ಈ ಥರ ಎಲ್ಲ ಇರುತ್ತೆ. ಅಂಥ ಟೈಮಲ್ಲಿ ನಿಮ್ಗೆ ಈ ಒಂದು ಅವಕಾಶ ಸಿಕ್ತು. ಆದರೆ ನಾವು ಕೇಳಿರೋದೇನೆಂದರೆ, ಇದೆಲ್ಲದಕ್ಕೂ ಬಿಟ್ಟು ನೀವು ಟೈಗರ್ ಪ್ರಭಾಕರ್ ಸರ್ ಫ್ಯಾನ್ ಅಂತ. ಟೈಗರ್ ಪ್ರಭಾಕರ್ ಸರ್ ಫ್ಯಾನ್ ಸ್ಟೈಲಲ್ಲಿ ಒಂದು ನಮಸ್ಕಾರ ಹೇಳಿ ನಮ್ಮ ವೀಕ್ಷಕರಿಗೆ ನಾವು ಮಾತುಕತೆನ ಶುರು ಮಾಡ್ಬೋದಾ? ಎಲ್ರಿಗೂ ನಮಸ್ಕಾರ. ಯಾವುದೇ ಕೆಲಸ ಆದ್ರೂ ಕಷ್ಟಪಟ್ಟು ಮಾಡಬೇಡಿ, ಇಷ್ಟ ಆಗಲ್ಲ. ಅದೇ ಕೆಲಸನ ಇಷ್ಟಪಟ್ಟ ಮಾಡಿ, ಕಷ್ಟನೇ ಆಗಲ್ಲ. ಆಮ್ ಐ ರೈಟ್? Absolutely right, sir. Thank you so much. ಓಕೆ, ಈ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಸಿಗತ್ತೆ, ಆದರೆ ಹೋಗಬೇಕಾದ್ರೇ ಈ ಒಂಟಿ ಜಂಟಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಹೋದ್ರಿ. ಈ ಒಂಟಿ ಜಂಟಿ ಅನ್ನೋ ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಎಲ್ಲೋ ಒಂದು ಕಡೆಗೆ ನಾನು ಜಂಟಿಯಾಗಿ ಹೋಗಿರೋದ್ರಿಂದನೇ ಹಿಂದೆ ಒಂದು ವಾರಕ್ಕೆ ಬಂದೆ ಅಂತ ಅನಿಸುತ್ತೇನೋ. ಯಾಕಂದರೆ ಈಗ ಅಲ್ಲಿ ಒಂದು ಮಾರ್ಕ್ಸಿಂದ ನನಗೆ ಜಂಟಿಯಾಗಿ ಹೋಗೋ ಅಂಥದ್ದೊಂದು ಬಂತು. ಸೊ ಒಂಟಿಯಾಗಿದ್ದಿದ್ರೇ ಇನ್ನೂ ಫೈನಲ್ ಲಿಸ್ಟ್ವರೆಗೂ ಬರ್ಬೋದು ಅಂತ ಅನಿಸುತ್ತೆ ನನಗೆ. ಹೌದು, ಜಂಟಿಯಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಈ ಜಂಟಿ ಆಗಿದ್ದಾಗ ಅಮಿತ್ ಅವ್ರ ಜೊತೆ ನೀವು ಜೋಡಿಯಾಗಿ ಅಲ್ಲಿ ಆಟ ಆಡ್ತಾ ಇರ್ತೀರಾ. ಯಾವ ವಿಷಯದಲ್ಲಿ ನಿಮಗೆ ಸ್ಟ್ರೆಂತ್ ಜಾಸ್ತಿ ಇದೆ, ಯಾವ ವಿಷಯದಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಾ, ಯಾವ ವಿಷಯದಲ್ಲಿ ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತು? ನಮಗಿಂತ ಅವರು ತುಂಬ ರೇಡಿಯೋ ಜಾಕಿಯಾಗಿ ಸಾಕಷ್ಟು ಅವರು ಸಾಧನೆ ಮಾಡಿ, ಮತ್ತು ತುಂಬ ಮಾತುಗಾರ. ಅವರು ಕೂಡ ಭಾಳ ಕನ್ನಡನ ತುಂಬ ನಿರ್ಗಳವಾಗಿ ಭಾಳ ಸ್ಪಷ್ಟವಾಗಿ ಮಾತಾಡ್ತಾರೆ ಅಮಿತ್ ಅವರು. ಸೊ ಏನಂತಂದರೆ, ಅಲ್ಲಿ ಬಂದಾಗ ನಾನು ಕ್ರೀಡಾ ಕ್ಷೇತ್ರದಲ್ಲಿ ಬಂದಿರೋದು ಬೇರೆ ವ್ಯಕ್ತಿತ್ವ, ನಾನೇ ಬೇರೆ ವ್ಯಕ್ತಿತ್ವ, ಅವ್ರದ್ದೇ ಬೇರೆ ವ್ಯಕ್ತಿತ್ವ. ಇಬ್ಬರು ಬೇರೆ ಬೇರೆ ಕ್ಷೇತ್ರದಿಂದ ಬಂದು ನಾವಿಬ್ಬರು ಒಂದೇ ಆಗಿ ಅಲ್ಲಿ ಸೇವಕರಾಗಿ ಕೆಲಸ ಮಾಡೋದ್ರಿಂದ ನಮಗೆ ಒಂದು ದಿನಕ್ಕೇ ಅಲ್ಲಿ ನಾಮಿನೇಷನ್ ಮಾಡಿದ್ರು. ಸೊ ಹೊಂದಾಣಿಕೆ ಆಗೋದು ಎಲ್ಲೋ ಒಂದು ಕಡೆಗೆ ಇಮಿಡಿಯೇಟಾಗಿ ಸ್ವಲ್ಪ ಕಷ್ಟ ಆಯಿತು ಅಂತ ಅನಿಸುತ್ತೆ ಜಂಟಿಗಳಾಗಿ ನಾವು. ಆ್ಯಂಡ್ ಹಾಗೆ ಅದ್ರ ಜೊತೆಗೆ ಕೆಲವೊಮ್ಮೆ ಹೊಂದಾಣಿಕೆ ಆಗೋದೇ ತೊಂದರೆ ಆಗಬಹುದು ಅಂತಲೂ ಇರುತ್ತೆ. ಬರೀ ಅಮಿತ್ ಅವ್ರ ಜೊತೆ ಅಂತ ಅಲ್ಲ, ಬಾಕಿ ಸದಸ್ಯರ ಜೊತೆ ನೀವು ಅಷ್ಟು ಬೆರಿಲಿಲ್ಲ ಅನ್ನೋದೇ ಕೆಲವು ಜನರ ಒಪಿನಿಯನ್ ಇದೆ. ಅಂದರೆ ನಿಮ್ಮನ್ನು ಫಾಲೋ ಮಾಡೋರಿಗೆ ಬೇಜಾರಾಗುತ್ತೆ. ಯಾಕೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆಫ್ಕೋರ್ಸ್, ಬಟ್ ಅದೇ ಏನಾದರೂ ತೊಂದರೆ ಆಯಿತಾ? ಇರ್ಬೋದು. ಯಾಕಂದರೆ ಹೋದ ತಕ್ಷಣವೇ ನಮಗೆ ಅಲ್ಲಿ ನಾಮಿನೇಷನ್ ಮಾಡಿದರು. ಅಂದರೆ ನಾನು ಒನ್ ಡೇ ನೈಟ್ ಅಷ್ಟೇ ಇದ್ದಿದ್ದು, ಬೆಳಗ್ಗೆನೇ ನಾಮಿನೇಷನ್ ಮಾಡಿದರು. ನಾನು ಯಾವತ್ತೂ ಕೂಡ ಸೈಲೆಂಟಾಗಿದ್ದೇನಲ್ಲ. ಹೋದ ತಕ್ಷಣ ನಾಮಿನೇಟ್ ಮಾಡಿರೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆಗೆ ನಾನು ಓಪನ್ ಅಪ್ ಆಗೋಕ್ಕಾಗಲಿಲ್ಲ ಡೇ ಒನ್ಗೆ. ಯಾಕಂದರೆ ಹೋದ ತಕ್ಷಣ ಎಲ್ಲರೂ ಅವರು ಹೊರಗಡೆಗೆ ಫ್ರೆಂಡ್ಸ್ ಇದ್ದರು, ಅವ್ರಿಗೆ ಒಳಗೆ ಬಂದಿರೋ ಸ್ವಲ್ಪ ಎಲ್ಲ ಸ್ನೇಹಿತರುಗಳಿದ್ರು. ನನಗೆ ಯಾರೂ ಅಲ್ಲಿ ಮುಖಪರಿಚಯ ಇರಲಿಲ್ಲ. ನಾನು ಕೆಲವೊಬ್ಬರನ್ನೆಲ್ಲ ನಮ್ಮ ಆರ್ಟಿಸ್ಟ್ಗಳನ್ನ ಟಿ ವಿಲಿ ನೋಡಿರೋದು. ಬಟ್ ನಾನು ಕ್ರೀಡಾ ಕ್ಷೇತ್ರದಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಆಯಿತು ಅನಿಸುತ್ತೆ ಅಲ್ಲಿ. ಆ್ಯಂಡ್ ನಮ್ಮ ಬಿಗ್ ಬಾಸಲ್ಲಿ ಏನಂತಂದರೆ ಟಾಸ್ಕ್ಗಳೇ ವಿಶೇಷ. ಫಿಸಿಕಲ್ ಟಾಸ್ಕ್ಗಳು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ನಿಮಗಿರುವಂಥ ಒಂದು ಫಿಟ್ನೆಸ್ಸಿಂದ ಬಹುಶಃ ಜನರು ಕೂಡ ನೀವು ಹೆಂಗೆ ಫಿಸಿಕಲ್ ಟಾಸ್ಕ್ನ ಪರ್ಫಾರ್ಮ್ ಮಾಡ್ತೀರಾ ಅಂತ ನೋಡೋದಕ್ಕೆ ಕಾಯ್ತಿದ್ರು. ಅದೆಲ್ಲ ಶುರು ಆಗೋಕ್ಕೆ ಮುಂಚೆನೇ ಹೊರಬಂದಿದ್ದು ಒಂದು ಬೇಸರ ಅಂತ ಇರುತ್ತೆ. ಆ ಫಿಸಿಕಲ್ ಟಾಸ್ಕ್ ಪರ್ಫಾರ್ಮ್ ಮಾಡೋಕ್ಕೆ ಒಂದು ಅವಕಾಶ ಇದ್ದಿದ್ದರೆ ಹೇಗಿರ್ತಿತ್ತು? ನಮಗೆ ಅದು ಒಂದು ಅವಕಾಶನ ಕಲ್ಪಿಸಿಕೊಟ್ಟಿದ್ರೆ ತುಂಬ ಚೆನ್ನಾಗಿತ್ತು. ನಾನು ಅದರಲ್ಲಿ ಟಾಸ್ಕ್ ಮುಖಾಂತರ ನಮ್ಮ ಕೋಟ್ಯಾಂತರ ಜನಗಳನ್ನ ರಂಜಿಸ್ಬೋದಿತ್ತು. ಯಾಕಂದರೆ ನಾನು ಫಿಟ್ನೆಸ್ ಪರ್ಸನ್ ಇರೋದ್ರಿಂದ ಎನಿ ಟಾಸ್ಕ್ ಯಾವುದ್ರೂ ಕೂಡ ನಾನು ಮಾಡ್ಬೋದಿತ್ತು ಅಲ್ಲಿ. ಬಟ್ ಅಲ್ಲಿ ಅದನ್ನು ಹೂವು ಮಗ್ಗಾಗಿ ಇರೋದನ್ನು ಅರಳೋದಕ್ಕೆ ಬಿಡಲಿಲ್ಲ. ಅದು ನನಗೆ ಬೆಳೆಯುವಾಗಲೇ ನಮ್ಮನ್ನು ಅಲ್ಲಿ ನಾಮಿನೇಷನ್ ಮಾಡಿ ಟೈಗರನ್ನು ಒಂಥರ ಪಂಜರದಲ್ಲಿ ಕೂಡೋ ಥರ ಆಗೋಯ್ತು. ನಮ್ಮದು ತಪ್ಪಿದೆ, ನಾವಲ್ಲಿ ವಿರೋಧನ ವ್ಯಕ್ತಪಡಿಸ್ಬೇಕಾಗಿತ್ತು ಯಾರೆಲ್ಲ ನಾಮಿನೇಷನ್ ಮಾಡಿದ್ರು. ಬಟ್ ನಾವಲ್ಲಿ ವಿರೋಧ ವ್ಯಕ್ತಪಡಿಸೋಕ್ಕೆ ಕಾರಣ ಕೂಡ ಇದೆ. ಹೋದ ತಕ್ಷಣವೇ ಎಲ್ಲೋ ಒಂದು ಕಡೆಗೆ ನಾವು ಬೆಲ್ಟ್ ಬಿಚ್ಚಿಕೊಂಡು ಸೇವಕರಾಗಿ ಅವ್ರಿಗೆ ಒಂದು ಊಟ ಹೋಯ್ತು ಅಂತ ಒಂದು ಮಾನವೀಯತೆಯಿಂದ ಎಲ್ಲೋ ಒಂದು ಕಡೆಗೆ ನಾವು ಸೈಲೆಂಟ್ ಆಗಿದ್ವಿ. ಅದರಿಂದ ಅದು ಕೂಡ ಒಂದು ಎಡವಟ್ಟಾಯ್ತು ಅಂತ ಹೇಳ್ತೀನಿ ನಾನು. ಒಂದೊಮ್ಮೆ ಅಕಸ್ಮಾತ್ ಮತ್ತೆ ಬಿಗ್ ಬಾಸ್ಗೆ ಹೋಗೋ ಅವಕಾಶ ಸಿಕ್ಕರೆ ಯಾವ ಸ್ಟ್ರಾಟಜಿ ಮಾಡ್ಕೊಂಡು ಹೋಗ್ತೀರಾ ಸರ್? ಇಲ್ಲ, ಖಂಡಿತ. ಈಗ ಆಲ್ರೆಡಿ ನಾನು ನೋಡಿದ್ದೀನಿ ಯಾರು ಹೆಂಗೆ ಮುಖವಾಡನ ಧರಿಸ್ಕೊಂಡಿದ್ದಾರೆ, ಏನೆಲ್ಲ ವ್ಯಕ್ತಿತ್ವ ಪ್ರದರ್ಶನ ಆಗ್ತಾ ಇದೆ ಅನ್ನೋದು ನನಗೆ ಸಾಕಷ್ಟು ಗೊತ್ತಿದೆ.
ಸೊ ಈಗ ಹೋದಾಗ ಕಂಪ್ಲೀಟ್ ನಾನು ಫೈಟ್ ಮಾಡ್ತೀನಿ, ನಾನು ಕೂಡ ವಿನ್ ಆಗೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಏನಂತಂದರೆ ನಾವು ಯಾವತ್ತೂ ಫೇಕ್ ಹಾಕಿ ಹೋಗಲ್ಲ, ಒರಿಜಿನಲ್ ಅಂದರೆ ಮುಖವಾಡನ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ. ನಾವು ಮುಖವಾಡ ಧರಿಸ್ಕೊಂಡಂತೂ ಬರೋಕ್ಕಾಗಲ್ಲ, ಯಾಕಂದರೆ ಅದು ಯಾವುದೋ ಸ್ಕ್ರಿಪ್ಟೆಡ್ ಅಲ್ಲ. ಅಲ್ಲಿ ಬಿಗ್ ಬಾಸ್ ಏನು ಟಾಸ್ಕ್ ಕೊಡ್ತಾರೆ, ಏನು ವ್ಯಕ್ತಿತ್ವ ಪ್ರದರ್ಶನ ಮಾಡ್ಬೇಕು ಅದನ್ನು ಇದು ಮಾಡ್ತೀನಿ, ಆ್ಯಕ್ಟಿವ್ ಆಗಿ ಇರ್ತೀನಿ. ಲೈಕ್ ಈಗ ಈ ಸಮಯದಲ್ಲಿ ಮನೆಯಲ್ಲಿ ಇವ್ರು ನನಗೆ ಸ್ವಲ್ಪ ಹತ್ತಿರ ಆಗಿದ್ರು, ನಾನು ಮನೆಯಿಂದ ಹೊರಗೆ ಬಂದಿರೋದು ಇವ್ರಿಗೆ ಬೇಸರ ಆಗಿರಬಹುದು ಅಂತ ಇದ್ದರೆ ಅದು ಯಾರು ಅನ್ಸುತ್ತೆ ನಿಮ್ಮ ಪ್ರಕಾರ? ಚಂದ್ರಪ್ರಭಾ ಅವರು ತುಂಬ ಮಿಸ್ ಮಾಡ್ಕೊತೀನಿ ಅವ್ರನ್ನ. ಅವ್ರು ತುಂಬ ನನ್ನ ಜೊತೆಲಿ ಭಾಳ ಗೌರವಪೂರ್ವಕವಾಗಿ ಬ್ರದರ್ ಅಂತೇಳಿ, ನನಗೆ ಬಸಣ್ಣ ಅಂತೇಳಿ ಮಾತಾಡ್ತಾಯಿದ್ರು. ಚಂದ್ರಪ್ರಭಾ ಅವರು ತುಂಬ ಒಳ್ಳೆ ಪರ್ಸನ್ನು. ಅವರು ಫೈನಲಿಸ್ಟಿಗೆ ಕೂಡ ಅವರು ಕೂಡ ಬರ್ತಾರೆ. ಆ್ಯಂಡ್ ಈ ಒಂದು ಹೊಸ ಕಾನ್ಸೆಪ್ಟಲ್ಲಿ ಅರಸಿಯಾಗಿ ಅಶ್ವಿನಿ ಅವರು ಹಾಗೆ ಕಾಕ್ರೋಚ್ ಸುದಿ ಅವರು ಥರ ಆಡಬೇಕಾಗಿತ್ತು. ಅದು ಸ್ವಲ್ಪ ಎಲ್ಲೋ ತೊಂದರೆ ಆಯಿತು ಬೇರೆಯವ್ರಿಗೆ ಗೇಮಲ್ಲಿ ಆಟ ಆಡೋದಕ್ಕೆ ಅಂತ ಅನ್ನಿಸ್ತಾ. ಅಕಸ್ಮಾತ್ ನೀವು ಆ ಅರಸಿ ಜಾಗದಲ್ಲಿ ಇದ್ದಿದ್ರೆ ಹೇಗೆ ನಿಮ್ಮ ಸ್ಟ್ರಾಟಜಿ ಇರ್ತಿತ್ತು? ನಮ್ಮ ಸ್ಟ್ರಾಟಜಿ ಅಂದರೆ, ನಾನು ಅರಸಾಗಿದ್ದರೆ ನಾನು ಟಾಸ್ಕ್ ಬಂದಾಗ ಅಷ್ಟೇ ಅರಸಾಗಿ ನಾನು ಏನು ಕೆಲಸ ಮಾಡಬೇಕಾಗಿತ್ತು ಒಬ್ಬ ಅರಸ ರಾಜನಾಗಿ, ಆ ಕೆಲಸನ ನಾನು ಮಾಡ್ತಾಯಿದ್ದೆ. ಸೇವಕರನ್ನ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ದೆ, ಅವ್ರಿಗೆ ಅಲ್ಲಿ ಸೌಲಭ್ಯ ಏನು ದೊರಿಬೇಕು ಅದನ್ನು ಒದಗಿಸ್ತಾ ಇದ್ದೆ. ಅವ್ರ ತಪ್ಪುಗಳನ್ನ ಎತ್ತಿಡಿತಾ ಇದ್ದೆ. ಅವ್ರ ತಪ್ಪುಗಳನ್ನ ಹೇಳಿ ಮುಖಾಂತರ ಅವ್ರನ್ನ ನಾನು ಸೇವಕರನ್ನ ಪ್ರೀತಿನ ಗೆಲ್ತಾ ಇದ್ದೆ. ಅಷ್ಟೇ ಅಲ್ದೇ ಅಲ್ಲಿ ನಮಗೇನು ಅಲ್ಲಿ ನಮ್ಮನ್ನು ಅವಕಾಶ ಮಾಡಿಕೊಟ್ಟು ಏನು ಆಡಿಸ್ತಾ ಇದ್ದಾರೋ ಬಿಗ್ ಬಾಸು, ನಾವು ಬರೀ ಪಾತ್ರಗಳು ಮಾತ್ರ ಆಡಿಸುವವರು ಬಿಗ್ ಬಾಸ್ ಅವರು. ಅವ್ರಿಗೆ ಯಾವುದೇ ಥರದನ್ನ ನಿಯಮಗಳ ಉಲ್ಲಂಘನೆ ಆಗದಂಗೆ ನಾನು ರಾಜ್ಯಾಡಳಿತನ ನಡ್ಸ್ಕೊಂಡು ಹೋಗ್ತಾ ಇದ್ದೆ, ನಾನು ಅರಸ ಆಗಿದ್ದರೆ. ಬಹುಶಃ ಚಿಕ್ಕ ದಿನಗಳ ಅನುಭವ ಇರಬಹುದು, ಆದರೂ ಸಹ ಇಲ್ಲಿ ನಿಮಗೆ ಬೆಸ್ಟ್ ಮೂಮೆಂಟ್ ಅಂತ ಅನಿಸಿದ್ದು, ಇದು ಸ್ವಲ್ಪ ಬೇಜಾರಾಗಿದ್ದ ಮೂಮೆಂಟು ಅಂತ ಅನಿಸಿದ್ರೆ ಅದು ಯಾವುದು? ನನಗೆ ಭಾಳ ಬೆಸ್ಟು ಮೂಮೆಂಟ್ ಅಂದರೆ ಅಲ್ಲಿ ನಾನು ಎಲ್ಲರ ಜೊತೆಲೂ ಬೆರೆತ್ಕೊಂಡು ನನ್ನಲ್ಲಿರ್ತಕ್ಕಂಥ ಕೆಲವೊಂದು ಕಲೆ ಪ್ರತಿಭೆನ ಅಲ್ಲಿ ಸ್ವಲ್ಪ ವ್ಯಕ್ತಪಡಿಸಿದ್ದೀನಿ. ಅಂದರೆ ಎಲ್ಲರೂ ಸೇರಿರುವಾಗ, ಏನೋ ಒಂದು ಊಟ ಮಾಡುವಾಗ, ಕೆಲವೊಂದು ಮಾತು ಬಂದಾಗ, ಕೆಲವೊಂದು ವಿಷಯಗಳಲ್ಲಿ ನಡೆದಾಗ ಅವ್ರನ್ನ ಸಮಾಧಾನ ಪಡಿಸೋದು, ಆ ಸಮಾಧಾನ ಪಡಿಸೋದು ಜೊತೆಯಲ್ಲಿ ಕೂಡ ನಾನು ಅಲ್ಲಿ ಕೆಲವೊಂದು ಹಾಡು ಕೂಡ ನನ್ನ ಹಾಡಿನ ಮುಖಾಂತರ ನಾನು ವ್ಯಕ್ತಪಡಿಸಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳಿರ್ಬೋದು, ಮತ್ತು ಕೆಲವೊಂದು ಅನೇಕ ಜಾನಪದ ಶೈಲಿಯ ಹಾಡುಗಳಿರ್ಬೋದು, ಸ್ವಲ್ಪ ನಾನಲ್ಲಿ ವ್ಯಕ್ತಪಡಿಸಿದ್ದೀನಿ. ಅದು ಕೂಡ ಅಂದರೆ ಆ ರಾಜ್ಯಕ್ಕೆ, ಸೇವಕರು ಮತ್ತು ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೂಡ ನಾನೊಂದು ಸಿನಿಮಾ ಹಾಡು ಮುಖಾಂತರ ನಾನು ತೋರಿಸಿದ್ದೀನಿ, ಮಯೂರ ಚಿತ್ರದ ಒಂದು ಹಾಡಿನ ಮುಖಾಂತರ. ಅದು ನಿಮ್ಮ ಬೆಸ್ಟ್ ಮೂಮೆಂಟ್. ಹೌದು. ಸ್ವಲ್ಪ ಬೇಜಾರಾಗಿದ್ದು ವರ್ಸ್ಟ್ ಅಂತ ಹೇಳೋದಾದರೆ ಯಾವ ಮೂಮೆಂಟ್? ಭಾಳ ಬೇಜಾರಂದರೆ, ಎಲ್ಲರೂ ನಾವು ಅಷ್ಟು ಪರ್ಫಾರ್ಮೆನ್ಸ್ ಮಾಡಿ ಎಲ್ಲರ ಜೊತೆಲಿ ಕನೆಕ್ಟ್ ಆಗಿ ಎಲ್ಲರೂ ಪ್ರೀತಿಯಿಂದ ಗೆದ್ದು ಅವ್ರ ಕಣ್ಮುಂದೆ ಮಾತಾಡಿದ್ರು ಕೂಡ ಅವರು ಕಣ್ಣು ಕಾಣದಿರೋ ಥರ ನಾನು ಕಂಡಿಲ್ಲ, ಅವ್ರನ್ನ ಸೈಲೆಂಟಾಗಿದ್ದಾರೆ. ನಾವು ನೋಡಿದ್ರು ಕೂಡ ನಾವು ಕಣ್ಬಿಟ್ಟು ಮಾತಾಡಿದ್ರು ಕೂಡ ಅವ್ರ ಮನಸ್ಸಿನ ಕಣ್ಣು ತರಲೇ ಇಲ್ಲ. ನೋಡಿದ್ರೆ ಆ ಟೈಮಲ್ಲಿ, ಕೊನೆ ಟೈಮಲ್ಲಿ ನಮ್ಮನ್ನು 0 ಅಂದರು. ಇವರು ಯಾರ ಜೊತೆಲಿ ಸೇರ್ತಾ ಇಲ್ಲ, ಆನ್ ಆ್ಯಂಡ್ ಆಫ್ ಆಗ್ತಾರೆ ಅಂತಂದರು. ಇನ್ನು ಕೆಲವರು ಅವ್ರವ್ರಿಗೆ ಏನೇನು ಬೇಕು ಅವ್ರವ್ರು ಸೇವ್ ಮಾಡ್ಕೊಳ್ಳೋದಕ್ಕೆ ಅಂದಾಗ ಸಾಕಷ್ಟು ನೋವಾಯಿತು. ಅಂದರೆ ಇವರು ನಾವು ಎಷ್ಟೇ ಪ್ರೀತಿಯಿಂದ ಮಾತಾಡಿಸಿದ್ರು ಕೂಡ ಇವರು ಯಾರೂ ನಮ್ಮವರಲ್ಲ, ಇದು ಒಂದು ಆಟ, ಕಬಡ್ಡಿ ಆಟ ಇದು, ಇವರಷ್ಟು ನಿಂತಿರೋ ನಮ್ಮನ್ನು ಕಾಲು ಎಳೆಯೋದಕ್ಕೆ ಅನ್ನೋದು ಫೀಲಿಂಗ್ ಆಯ್ತು ಆ ಟೈಮಲ್ಲಿ. ಈಗ ಹೋಗಿದ್ದ ದಿನಗಳಲ್ಲಿ ಒಂದು ಇಂಟ್ಯೂಷನ್ ಅಂತ ಫೀಲ್ ಆಗಿರುತ್ತಲ್ಲ, ಬಹುಶಃ ಇವ್ರು 3 ಜನ ಟಾಪ್ ಕಂಟೆಸ್ಟೆಂಟ್ಸ್ ಆಗಿ ಬರ್ಬೋದು ಅಂತ ಅನ್ಸಿದ್ರೆ ಅದು ಯಾರು? ಅದರಲ್ಲಿ 3 ಜನ ಅಂತಂದರೆ ಅವರು ಗಿಲ್ಲಿ ಅವ್ರು ಬರ್ಬೋದು, ಮತ್ತು ಕಾಕ್ರೋಚ್ ಅವರು ಬರ್ಬೋದು, ಮತ್ತು ಇವರು ಮಲ್ಲಮ್ಮ ಇದ್ದಾರೆ, ಮತ್ತು ಚಂದ್ರಪ್ರಭಾ ಇದ್ದಾರೆ, ಮತ್ತು ಇನ್ನೊಬ್ಬರು ಧನುಷ್ ಇದ್ದಾರೆ. ಅವರೆಲ್ಲ ಒಳ್ಳೆ ಸೈಲೆಂಟಾಗಿ ಗೇಮ್ ಆಡ್ತಿದ್ದಾರೆ. ಅಲ್ಲಿ ಅವ್ರು ಬರ್ಬೋದು. ಅವರು ಸರ್, ಮನೇಲಿ ನೀವು ಒಳಗಡೆ ಹೋಗಿ ಲಾಸ್ಟಲ್ಲಿ ಎಂಟ್ರಿ ಆದರೆ, ಬಟ್ ಅಲ್ಲಿ ಆಲ್ರೆಡಿ ಹೋದಾಗ ಕೆಲವರು ಪರಿಚಯ ಇದ್ದವರು, ಹೊರಗಡೆ ಪರಿಚಯ ಇದ್ದವರು ಆಲ್ರೆಡಿ ಒಳಗಡೆ ಇದ್ದರು. ಹಾಗಿದ್ದಿದ್ದು ಅವ್ರಿಗೆಲ್ಲ ಒಂದು ಕಡೆ ಹೆಲ್ಪ್ ಆಯಿತು, ನಿಮಗದು ಯಾವ ರೀತಿ ಎಫೆಕ್ಟ್ ಆಯಿತು ಅಂತ ಅನಿಸುತ್ತೆ? ನಾನು ಅಲ್ಲಿ ಎಲ್ರಿಗೂ ಒಂದು ಬಲಿಪಶುವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಒಂಥರ ಹುಲಿ ಗರ್ಜನೆ ಮಾಡೋದಕ್ಕಂತ ಹೋಗಿದ್ದು. ಕೆಲವೊಂದು ಸ್ಟ್ರಾಟಜಿಯಿಂದ ನನ್ನನ್ನು ಕೂಡಾಕಿ ಬಂಧಿಸಿ ನನ್ನನ್ನು ಅಲ್ಲಿ ಏನು ಬೇಟೆ ಆಡೋದಕ್ಕೆ ಬಂದಿರತಕ್ಕಂಥ ಹುಲಿನ ಅವರು ಕೆಲವೊಂದು, ನಾವು ಅರಸರು ಅಂತ ಹೇಳ್ಬಿಟ್ಟು ಕೆಲವೊಂದು ನನಗೆ ಕೆಲಸಗಳನ್ನು ಅಲ್ಲಿ ವಹಿಸಿ, ಒಂದು ಪಾತ್ರೆ ತೊಳೆದಿರ್ಬೋದು ಅಥವಾ ಇನ್ಯಾವುದೋ ಬಿಗ್ ಬಾಸ್ ಆದೇಶ ಅಂತ ನಾವು ಒಂದು ಕೆಲಸಗಳು ಮಾಡೋದಿರ್ಬೋದು. ಯಾಕಂದ್ರೆ ನಾವು ಸೇವಕರು, ಅದರಿಂದ ನಮಗೆ ಎಲ್ಲೋ ಒಂದು ಕಡೆಗೆ ಬೇಸರ ಆಯಿತು ಅದು ಆ ಕೆಲಸ ಮಾಡೋದ್ರಿಂದ. ಅಂದರೆ ಬೇಟೆ ಆಡೋದಕ್ಕೆ ನಾನು ಸಿಂಗಲ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು ಅಂತ.
ನಿಮ್ಮ ಜೊತೆ ಕೋ ಕಂಟೆಸ್ಟೆಂಟ್ಸ್ ಆದವ್ರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಅವ್ರಿಗೆಲ್ಲ ನೀವು ಒಂದು ವರ್ಡಲ್ಲಿ ಅವ್ರನ್ನ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅನ್ನೋದಾದರೆ ಏನು ಅಂತ. ಕಾಕ್ರೋಚ್ ಸುದೀಪ್. ಕಾಕ್ರೋಚ್ ಅವರು ತುಂಬ ನೋಡೋದಕ್ಕೆ ತುಂಬ ಒಳ್ಳೆ ಥರ ನಟಿಸ್ತಾರೆ. ತುಂಬ ಶಾರ್ಟೇಜ್ ಇದೆ ಅವರಲ್ಲಿ. ಒಂದು ಗೆಲ್ಲಬೇಕಂತ ಒಂದು ಮೈಂಡ್ಸೆಟ್ಟಿಂದ ಬಂದಿದ್ದಾರೆ. ಅವರು ಗೆಲ್ಲೋದಕ್ಕೆ ಏನು ಬೇಕಾದ್ರೂ ಅವರು ಮಾಡುವಂಥ ಮನಸ್ಥಿತಿ ಇರೋರು ಕಾಕ್ರೋಚ್ ಅವರು. ಕಾವ್ಯ ಶೈವ. ಕಾವ್ಯ ಅವರು ಗಿಲ್ಲಿನ ಮುಂದೆ ಇಟ್ಕೊಂಡು ಅವರು ಗಿಲ್ಲಿನ ಜೊತೆ ಅವರು ಆ ಗಿಲ್ಲಿ ಮಾಡ್ತಕ್ಕಂಥ ಕಾಮಿಡಿ ಅದು ಕ್ರೆಡಿಟ್ ಕಾವ್ಯ ಅವರಿಗೆ ಸಿಗ್ತಾ ಇದೆ. ಡಾಗ್ ಸತೀಶ್. ಡಾಗ್ ಸತೀಶ್ ಅವರು ಹೇಳ್ತಾರೆ, ಕೆಲವೊಂದು ಸತ್ಯ ಇರುತ್ತೆ, ಕೆಲವೊಂದು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಸುಳ್ಳು ಹೇಳ್ತಾರೆ, ಸಮಯಕ್ಕೊಂದೊಂದು ಸುಳ್ಳು ಹೇಳ್ತಾರೆ. ಅವರು ತಾವು ಬಂದಿರತಕ್ಕಂಥ ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಹೆಚ್ಚು ಕಾಲ ಅವರು ಮೇಕಪ್ ಮಾಡ್ಕೊಳ್ಳೋದ್ರೆ ಕಾಲ ಕಳೀತಾ ಇದ್ದಾರೆ ಡಾಗ್ ಸತೀಶ್ ಅವರು. ಗಿಲ್ಲಿ ನಟ. ಗಿಲ್ಲಿ ನಟ ಮನೆ ಒಳಗಡೆಗೆ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರೂ ಕುಣಿಸ್ತಾ ಇದ್ದಾನೆ, ನಗಿಸ್ತಾ ಇದ್ದಾನೆ, ಎಲ್ಲೂ ಒಂದು ಕಡೆಗೆ ಬೋರಾಗಿ ಗಿಡಕ್ಕೆ ಬಿಡಲ್ಲ ಗಿಲ್ಲಿ ನಟ. ಜಾನ್ವಿ. ಜಾನ್ವಿ ಅವರು ಒಂದು ಯುವರಾಣಿ ಅನ್ನೋ ಒಂದು ಮೂಡಲ್ಲಿದ್ದಾರೆ. ಬರ್ತಾರೆ, ಆನ್ ಆ್ಯಂಡ್ ಆಫ್ ಆಗ್ತಾರೆ. ಅವರು ಹೆಚ್ಚು ಕಾಲ ಯಾರೊಟ್ಟಿಗೂ ಏನು ಬೆರೀತಾ ಇಲ್ಲ. ತಾನೊಂದು ಯುವರಾಣಿ ಅರಸರು ಅನ್ನೋದಕ್ಕೆ ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆ ಟೈಮಲ್ಲಿ ಸ್ವಲ್ಪ ಮಾತಾಡ್ತಾರೆ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಧನುಷ್ ಗೌಡ. ಧನುಷು ಅವರು ಯುವರಾಜ. ಈಗ ಯುವರಾಜ ಒಂದು ಗತ್ತು ಗಾಂಭೀರ್ಯದಿಂದ ಭಾಳ ಸೇವಕರನ್ನ ಒಂದು ಇದರಲ್ಲಿ ಇಟ್ಕೊಂಡಿದ್ದಾರೆ, ಸೇವಕರೆಲ್ಲ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತಂದು. ಆದರೆ ಅವರು ಸೇವಕರನ್ನ ಮನಸ್ಸು ಗೆಲ್ಲಬೇಕು ಧನುಷ್ ಅವರು. ಚಂದ್ರಪ್ರಭಾ. ಚಂದ್ರಪ್ರಭಾ ಭಾಳ ಮೈ ಬ್ರದರ್. ಅವರು ಸಾಕಷ್ಟು ಒಳ್ಳೆ ಕಲಾವಿದರು. ಅವರು ಫೈನಲ್ ಲಿಸ್ಟಿಗೆ ಬರ್ತಾರೆ. ಅವ್ರು ನನಗೆ ಒಂಥರ ಅಣ್ಣ ತಮ್ಮ ಇದ್ದಂಗೆ ಅವರು. ಮಂಜು ಭಾಷಿಣಿ. ಅವರು ಅಕ್ಕ ಅವರು. ನಾವು ಬಿಗ್ ಬಾಸ್ ಮನೆಗೆ ಡೇ 1 ಹೋದ ತಕ್ಷಣ ನಮಗೆ ಅಲ್ಲಿ ಊಟಕ್ಕೆ ಭಾಳ ತೊಂದರೆ ಆಗೋಯ್ತು. ಅಂದರೆ ಅಲ್ಲಿ ಕೆಲವೊಬ್ಬರು ಮಾಡೋದಂಥ ತಪ್ಪಿಂದ ಅಲ್ಲಿ ಊಟನೇ ಸಿಕ್ಕಲಿಲ್ಲ. ಇರ್ತಕ್ಕಂಥ ಫುಡ್ಡಲ್ಲೇ ಅವರು ಆಹಾರನ ತಯಾರು ಮಾಡಿ ಮಂಜು ಭಾಷಿಣಿ ಅಕ್ಕ ಅವರು ಕೊಟ್ಟರು. ಅವರು ಅನ್ನಪೂರ್ಣೇಶ್ವರಿ ಅಕ್ಕ ಅವರು. ರಾಶಿಕಾ ಶೆಟ್ಟಿ. ರಾಶಿಕಾ ಶೆಟ್ಟಿ ಇವರು ಮಂಜು ಭಾಷಿಣಿ ಅಕ್ಕ ಜೊತೆಗಿದ್ದಾರೆ. ಮಗಳ ಥರನೇ ಆಗೋಗ್ಬಿಟ್ಟಿದ್ದಾರೆ. ಮುಂದೆ ಅವ್ರು ಹೋದರೆ ಇವರು ಹಿಂದೆ ಇವ್ರು ಇರ್ತಾರೆ. ಅವರು ಏನು ಹೆಚ್ಚಾಗೇನು ಪರ್ಫಾರ್ಮೆನ್ಸ್ ಏನೂ ಮಾಡಿಲ್ಲ, ಮಗಳಾಗಿ ಇದ್ದಾರೆ ಅಲ್ಲಿ ಅವರು. ಅಭಿಷೇಕ್ ಶ್ರೀಕಾಂತ್. ಅಭಿಷೇಕ್ ಅವರು ಎಲ್ರಿಗೂ ಶ್ರೀಕೃಷ್ಣ ಆಗ್ಬಿಟ್ಟಿದ್ದಾರೆ ಅಭಿಷೇಕ್. ಮತ್ತು ಅಶ್ವಿನಿ ಅವ್ರ ಜೊತೆಗೂ ಕೂಡ ಸಾಕಷ್ಟು ಅಲ್ಲೇ ಇದ್ದಾರೆ. ಅವ್ರನ್ನ ಅವರಲ್ಲಿ ಏನಿದೆ, ಅವರು ವೈಯಕ್ತಿಕವಾಗಿ ವ್ಯಕ್ತಿತ್ವ ಪ್ರದರ್ಶನ ಆಗಬೇಕು. ಅವರೀಗ ಪ್ರದರ್ಶನ ಆಗ್ತಿರೋದೇ ಇಲ್ಲೊಂದು ಕಡೆಗೆ ಶ್ರೀಕೃಷ್ಣನಾಗೆ ಕಾಣ್ತಾ ಇದ್ದಾರೆ ಅವರು. ಮಲ್ಲಮ್ಮ ಅವರು ಒಂಥರ ಅಮ್ಮ ಅಂತ ಹೇಳ್ಬೋದು ಎಲ್ರಿಗೂ. ಅಮ್ಮ 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 ನನ್ನಮ್ಮ, ನಾ ಅಮ್ಮ ಎಂದಾಗ ಏನೋ ಸಂತೋಷವೋ, ನಿನ್ನ ಕಂಡಾಗ ಮನದಲ್ಲಿ ಆನಂದವೋ, ಅಮ್ಮ 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 ನನ್ನಮ್ಮ. ಅಂದರೆ ನಮ್ಮ ತಾಯಿ ಕೂಡ ಅದೇ ಥರದ್ದಿದ್ರೆ, ಅವ್ರು ಉತ್ತರ ಭಾರತ ಶೈಲಿ ಇರೋದ್ರಿಂದ ಅಲ್ಲಿ ಆಚಾರ ವಿಚಾರಗಳನ್ನ ಸಂಪ್ರದಾಯಗಳನ್ನ ಅವರು ಆಚರಣೆ ಮಾಡ್ತಾರೆ. ತುಂಬ ಮುಗ್ಧರು ಮಲ್ಲಮ್ಮ ಅವರು. ಅಶ್ವಿನಿ ಅವರು ತುಂಬ ಏನು ಈ ನಮ್ಮ ಅಭಿಷೇಕ್ ಅವ್ರ ಜೊತೆಗೆ ಸೇರಿಕೊಂಡು ಭಾಳ ಬ್ಯೂಟಿ ತಯಾರಾಗೋದ್ರಲ್ಲಿ ಅವರು ಕಾಲ ಕಳೀತಾ ಇದ್ದಾರೆ. ಕೆಲವೊಂದರಲ್ಲಿ ಅವರು ಎಲ್ಲರೊಂದಿಗೆ ಬೆರೀತಾರೆ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಓಪನ್ ಅಪ್ ಆಗಬೇಕು ಅವರು. ಇನ್ನು ಅವರು ಧ್ರುವಂತ್ ಅವರು ಒಂದು ಗೈಡ್ ಅಂತ ಹೇಳ್ತೀನಿ ಅವ್ರಿಗೆ. ಗೈಡ್ ಅವರು. ರಕ್ಷಿತಾ ಶೆಟ್ಟಿ ಒಂದು ಸಣ್ಣ ಪಟಾಕಿ ಅವರು, ಲಕ್ಷ್ಮೀ ಪಟಾಕಿ ಇದ್ದಾಗೆ. ಮಾಳು ಜವಾರಿ ಹುಡುಗ. ಸ್ಪಂದನ ಅವರು ಬ್ಯೂಟಿ ಕ್ವೀನ್ ಅವರು. ಅಶ್ವಿನಿ ಗೌಡ ಅವರು ರಾಜಮಾತೆಯಾಗಿ ಇದ್ದಾರೆ. ಅವರು ಆ ರಾಜಮಾತೆ ಇದ್ದಾಗ ಆ ಗತ್ತು ಗಾಂಭೀರ್ಯದಿಂದ ಹೊರಗಡೆಗೆ ಬರಲ್ಲ. ಬಟ್ ಆ ರಾಜಮಾತೆಯಿಂದ ಹೊರಗಡೆಗೆ ಬಂದಾಗ ನೋಡಿದರೆ ತುಂಬ ಒಳ್ಳೆಯವರು, ಎಲ್ಲರೂ ಗೌರವಪೂರ್ವಕವಾಗಿ ಮಾತಾಡಿಸ್ತಾರೆ. ಅಮಿತ್ ಪವಾರ್. ನಮ್ಮ ಅಮಿತ್ ಅವರು ನಮ್ಮ ಆತ್ಮೀಯ, ನಮ್ಮ ಕೊಲೀಗ್ಸ್, ಅಂದರೆ ನನ್ನ ಜಂಟಿ. ತುಂಬ ಹೃದಯಶೀಲತೆ ಇರ್ತಕ್ಕಂಥ, ಒಂದು ಒಳ್ಳೆ ನಿಷ್ಕಲ ಮನಸ್ಸಿರ್ತಕ್ಕಂಥ ಅಮಿತ್, ಹೃದಯವಂತಿಕೆ ಇರ್ತಕ್ಕಂಥವ್ರು. ಭಾಳ ಅವರು ಕಷ್ಟಪಟ್ಟು ಇಲ್ಲಿಗೆ ಬಂದಿರೋ ತುಂಬ ಗ್ರೇಟ್, ಒಳ್ಳೆ ಪರ್ಸನ್. ಕರಿಬಸಪ್ಪ ಸರ್, ನಮ್ಗೆ ಗೊತ್ತು ನೀವು ಕುಸ್ತಿ ಪೈಲ್ವಾನ್ ಅದೆಲ್ಲ ಇದೆ, ಹಾಗೆ ನಿಮ್ಮ ತಂದೆಯವರು ಕೂಡ ಕುಸ್ತಿ ಪೈಲ್ವಾನ್ ಅಂತ. ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡೋದಾದರೆ.
ಅದೇ ನಮ್ಮ ತಂದೆಯವರು ಕುಸ್ತಿ ಪೈಲ್ವಾನರಾಗಿದ್ದರು ದಾವಣಗೆರೆಯಲ್ಲಿ. ಅವರು ನಾವೆಲ್ಲ ಚಿಕ್ಕವರಿದ್ದಾಗ ಅವ್ರ ಕುಸ್ತಿನ ನಾವು ಕಣ್ಣಲ್ಲಿ ನೋಡಿಲ್ಲ. ನಮಗೆ ಇದು ಕುಸ್ತಿ ಪುರಾತನ ಕಾಲದಿಂದ ನಮ್ಮ ಕ್ರೀಡೆ ಆಗಿರೋದ್ರಿಂದ, ನಮ್ಮ ದೇಶದ ಸಂಸ್ಕೃತಿ ಆಗಿರೋದ್ರಿಂದ ನಮ್ಮ ತಂದೆಯವರು ಕುಸ್ತಿನ ಇದು ನಡೆಸ್ತಾಯಿದ್ರು. ನಾನು ಕೂಡ ಕುಸ್ತಿನ ಪ್ರಯತ್ನ ಪಟ್ಟಿದ್ದು ನಾನು ಶಾಲಾ ಕಾಲೇಜಿದ್ದಾಗ. ನಂತರ ನಮ್ಮ ಮನೆಯಲ್ಲಿ ನಾವು ನಮ್ಮ ಅಣ್ಣ ಎಲ್ ಎಂ ಹನುಮಂತಪ್ಪ ಮತ್ತು ನಾವು 9 ಜನ ಮಕ್ಕಳು ನಮ್ಮ ಫ್ಯಾಮಿಲಿಯಲ್ಲಿ. ತೀರಾ ಬಡ ಕುಟುಂಬ ನಮ್ಮದು. ನಮ್ಮ ಮನೆಯಲ್ಲಿ ಏನಾದ್ರು ಒಂದು ಕ್ರೀಡೆಯಲ್ಲಿ ಒಂದು ಅಚೀವ್ಮೆಂಟು ಮಾಡಿಸ್ಬೇಕನ್ನೋದು ಎಲ್ಲರೂ ಒಂದು ಆಸೆ ಭಾವನೆ ಇತ್ತು. ಸೊ ನಮ್ಮ ತಂದೆಯವರು ನಾವೆಲ್ಲ ಭಾಳ ಚಿಕ್ಕವರಿದ್ದಾಗಲೇ ಅವರು ಕುಸ್ತಿ ಆಡೋದನ್ನು ಬಿಟ್ಬಿಟ್ಟಿದ್ರು ಅವರು. ಇದು ನಮ್ಮ ಮನೆ ಇರ್ತಕ್ಕಂಥ, ನಾನು ಅಲ್ಲೇ ವಿದ್ಯಾಭ್ಯಾಸ ಎಲ್ಲ ದಾವಣಗೆರೆಯಲ್ಲಿ ಮಾಡಿದ್ದು. ಈಗಲೂ ಕೂಡ ನಮ್ಮ ಅಣ್ಣವರಿದ್ದಾರೆ ಎಲ್ ಎಂ ಹನುಮಂತಪ್ಪ ಅಂತ. ಅವರು ನಮಗೆ ಚಿಕ್ಕವರಿದ್ದಾಗಿಂದ ಅವರೇ, ನಮ್ಮ ತಂದೆಗೆ ಸ್ವಲ್ಪ ಏಜ್ ಆದಮೇಲೆ ಅವರೇ ನಮಗೆ ದೊಡ್ಡವರು ಹಿರಿಯ ತಂದೆಯಾಗಿ ನಮ್ಮನ್ನು ಯಾವುದೇ ಥರದ ತುಚ್ಚಟಗಳಿಗೆ ಬಲಿಯಾಗದಂಗೆ ನಮ್ಮನ್ನು ತೀಡಿ ಅವರು ನಮ್ಮಣ್ಣವರು. ಸೂಪರ್ ಸರ್, ಸೂಪರ್. ನೀವು ಹೇಳಿದಿರ ಕೂಡ ಟೈಗರ್ ಪ್ರಭಾಕರ್ ಸರ್ ನಿಮ್ಮ ಮಾನಸ ಗುರು ಇದ್ದ ಹಾಗೆ ಅಂತ. ಅವ್ರನ್ನ ತೆರೆ ಮೇಲೆ ನೋಡುವಾಗ ಯಾವ ಕ್ಷಣ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಅವ್ರು ಕಂಡ್ರೆ ಒಂಥರ ಒಂದು ಅಡ್ಮಿರೇಷನ್ ಅಂತ ಹೇಳ್ತಾರಲ್ಲ, ಅದು ಶುರು ಆಗಿತ್ತು? ಅದು ನಮ್ಮ ತಂದೆ ಕುಸ್ತಿ ಇರೋದ್ರಿಂದ ನಮಗೆ ಬಾಡಿ ಬಿಲ್ಡಿಂಗ್ ಅಂದರೆ ಗೊತ್ತಿಲ್ಲ, ಈ ಥರದ್ದು ಇರ್ತದಂತ. ಬಾಡಿ ಬಿಲ್ಡಿಂಗು ನಾವು ಕಣ್ಣಲ್ಲಿ ನೋಡಿಲ್ಲ. ಇದೆಲ್ಲ ಫಾರಿನ್ ಗೇಮ್. ನಮ್ಮ ಭಾರತದಲ್ಲಿ ಅವಾಗೆಲ್ಲ ಗೊತ್ತಿಲ್ಲ ಇದು. ಇವಾಗೆಲ್ಲ ಜಿಮ್ಗಳಾಗಿದೆ, ಫ್ಯಾಷನ್ ಆಗಿದೆ, ಯೂಟ್ಯೂಬ್ ವಾಟ್ಸಪ್ ಎಲ್ಲ ಬರ್ತಿದೆ, ಗೊತ್ತು 6 ಪ್ಯಾಕ್ ಅಂದರೆ ಅಂತ ಗೊತ್ತು. ಆಗ ಏನಿಲ್ಲ. ನಾವು ಸ್ವಲ್ಪ ಶಾಲಾ ಕಾಲೇಜೆಲ್ಲ ಹೋಗುವಾಗ ಅವಾಗ ಸುಮಾರು ಬಾರಿ ಎಲ್ಲ ಬಂದಿದ್ದು ಕಾಡಿರಾಜ ಪಿಕ್ಚರ್. ಫಸ್ಟ್ ಸುಮಾರು 85ರಲ್ಲಿ ರಿಲೀಸ್ ಆಗಿತ್ತು, ಮತ್ತೆ ರಿಲೀಸು ಮಾಡಿದ್ರು. ನಾವು ಮೆಚೂರ್ ಆಗೋ ಟೈಮಲ್ಲಿ ಒಂದು ಸ್ವಲ್ಪ 87, 88 ಇರ್ಬೋದು. ಮತ್ತೆ ರಿಲೀಸ್ ಆದಾಗ ನಾವು ಮತ್ತೆ ಆ ಸಿನಿಮಾ ನೋಡಿದಾಗ ನಮಗೆ ಗೊತ್ತಾಗಿದ್ದು ನಾವು ಕೂಡ ಪೈಲ್ವಾನರು. ಆವಾಗ ನಮಗೆ ಕುಸ್ತಿ ಪೈಲ್ವಾನರು ಅಂದರೆ ಹಿಂಗೆ ಇರಬೇಕಂತಂದೇನಿಲ್ಲ. ಅದಕ್ಕೆ ಕುಸ್ತಿ ಪೈಲ್ವಾನರು ಆವಾಗ ಹೆಂಗಿದ್ರು ಅವ್ರು ಕುಸ್ತಿರದಲ್ಲೇ ಇತ್ತು. ಆವಾಗ 6 ಪ್ಯಾಕ್ ಅನ್ನೋದು ಅದು ಇವಾಗ ಬಂದಿದೆ. ಆವಾಗ 6 ಪ್ಯಾಕ್ ಅಂದರೆ ಏನಂತ ಗೊತ್ತಿಲ್ಲ. ಒಂದು ಅಜಾನುಭಾವು ದೇಹ, ಒಂದು ಗಟ್ಟುಪಟ್ಟು ಮೈಕಟ್ಟನ್ನು ನಾನು ನೋಡಿರಲಿಲ್ಲ. ನೋಡಿದ್ರೆ ನಾವು ಟೈಗರ್ ಪ್ರಭಾಕರ್ ಸಿನಿಮಾನ, ಇದು ಕಾಡಿನ ರಾಜ ಚಿತ್ರ ನೋಡಿದಾಗ ಅವರು ಆನೆ ಜೊತೆಗೆ ಫೈಟ್ ಮಾಡೋದು, ಚೆಸ್ಟ್ ಎಲ್ಲ ಈ ಥರ ಶೇಕ್ ಮಾಡೋದು, ಅವರು ಕರಡಿ ಜೊತೆಗೆ ಆ ಹೆಬ್ಬಾವು, ಎಲ್ಲ ಪ್ರಾಣಿಗಳ ಜೊತೆಗೆ ಅದು ಬೇರೆ ಬಾಡಿಯಲ್ಲಿ ಒಂದು ಟಾರ್ಜನ್ ಥರ ಅವರು ಆ ಚಿತ್ರದಲ್ಲಿ ಮಾಡಿದ್ದಾರೆ. ಟೋಟಲ್ ಫಿಲ್ಮ್ ಅದು ಫುಲ್ಲು ಬೇರೆ ಬಾಡಿಯಲ್ಲೇ ಮಾಡಿದ್ದಾರೆ. ನಾವು ಕುಸ್ತಿಯಿಂದ ಬಂದಿರೋದ್ರಿಂದ ಇವ್ರು ನಾವು ನೋಡಿಬಿಟ್ಟು ನಾವು ರೋಮಾಂಚನ ಆಗೋಗ್ಬಿಟ್ಟು, ಆ ದೈತ್ಯ ಪ್ರತಿಭೆ, ಅಜಾನುಬಾಹು ದೇಹ, ಆ ಕಟ್ಟು ಮಸ್ತು ದೇಹನ ನೋಡಿಬಿಟ್ಟು ನಾವು ಇನ್ಸ್ಪೈರ್ ಆಗಿ ನಾವು ಅವತ್ತಿಂದನೇ ನಾವು ಈ ಥರ ಚೆಸ್ಟ್ ಮಾಡೋದು, ಎಲ್ಲೋ ಒಂದು ಕುಸ್ತಿಯಿಂದ ನಾವು ಮತ್ತೆ ವ್ಯಾಯಾಮಶಾಲೆ ಸೇರ್ಕೊಂಡ್ವಿ. ಅದು ಕಾರಣ ಏನಂದರೆ ಟೈಗರ್ ಪ್ರಭಾಕರ್ ಸಾರಿಂದ ಕುಸ್ತಿ ಗರಡಿ ಮನೆ ಕುಸ್ತಿ ಆಡ್ತಾಯಿದ್ವಿ. ಈ ಥರ ಆಗಬೇಕಂದ್ರೆ ಏನು ಮಾಡ್ಬೇಕಂದ್ರೆ ವ್ಯಾಯಾಮಶಾಲೆಗೆ ಹೋಗಬೇಕು. ಅಂದರೆ ನಾವು ದಾವಣಗೆರೆ ನಮ್ಮ ಬೀರೇಶ್ವರ ವ್ಯಾಯಾಮಶಾಲೆಗೆ ಹೋಗಿದ್ದು. ಅಲ್ಲಿ ನೋಡಿದ್ರೆ ನಮಗೆ ಭಾಳ ಜನ ಬಾಡಿ ಬಿಲ್ಡರು, ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಬಾಡಿ ಬಿಲ್ಡರ್ ಇದ್ದರು. ಅಂದರೆ ಫಾರಿನಲ್ಲಿ ಇರ್ತಕ್ಕಂಥ ಇದ್ರು, ಕೆಲವರು ಇದ್ರು. ಅವ್ರು ಯಾರಿಗೂ ನಮಗೆ ಅಷ್ಟು ನಾವು ಇದು ಗೊತ್ತಾಗಿಲ್ಲ. ಬಟ್ ನಾವು ಫಿಲಮಲ್ಲಿ ನೋಡಿದ್ದು ನಮಗೆ ಭಾಳ ಹತ್ರ ಆಗಿದ್ದು ಟೈಗರ್ ಪ್ರಭಾಕರ್ ಸರ್. ಅದು ನಮಗೆ ಸದಾಕಾಲ ಮನಸ್ಸಲ್ಲಿ ಕಾಣಿಸ್ತಾ ಇತ್ತು ನಮಗೆ. ಅವ್ರನ್ನ ಬಾಡಿ ಚೆಸ್ಟ್ ಶೇಕ್ ಮಾಡೋದು, ಆ ಹೈಟಿಗೆ ಪರ್ಸ್ನಾಲಿಟಿ ಹೆಂಗೆ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡು ಪ್ರತಿ ಕ್ಷಣ ಬರೀ ನಾವು ಜಿಮ್ಗೆ ಹೋಗೋದು, ವರ್ಕೌಟ್ ಮಾಡೋದು, ಒಂದು ಆ ಥರ ಬಾಡಿ ಮಾಡ್ಬೇಕನ್ನೋದು, ಅಲ್ಲಿಂದ ಕಾಂಪಿಟೇಷನ್ ಮಾಡ್ಬೇಕನ್ನೋದು ಮೈಂಡ್ ಸೆಟ್ ಬಂದಿದ್ದೆ ಟೈಗರ್ ಪ್ರಭಾಕರ್ ಸರಿಂದ. ನಾವು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ತುಂಬ ಜನನ ನಿಮ್ಮ ಥರನೇ ಅವರು ಇನ್ಸ್ಪೈರ್ ಮಾಡಿದ್ದಾರೆ. ಈ ಒಂದು ಬಾಡಿ ಬಿಲ್ಡಿಂಗ್ ಜರ್ನಿ ಅಂತ ಸ್ಟಾರ್ಟ್ ಆಯ್ತಲ್ಲ, ಯಾವಾಗ ನಿಮಗೆ ನಿಮ್ಮ ಮೊದಲ ಬ್ರೇಕ್ ಸಿಕ್ಕಿದ್ದು? ನಾನು ಬಾಡಿ ಬಿಲ್ಡಿಂಗು ಮಾಡಿದಾಗ ಪ್ರಾರಂಭದಲ್ಲಿ ನಾನು ಕಾಲೇಜ್ ದಿನಗಳಲ್ಲಿ ಮಾಡಿದ್ದೆ. ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಮಾಡಿದ್ದೆ ನಾನು ಕಾಲೇಜ್ ದಿನಗಳಲ್ಲಿ. 93 ಇಲ್ಲಿ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಮಾಡಿದ್ದೆ. ಆಗಲೇ ನಾನು ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡಿದ್ದೆ 93. ಆಗ ಅದು ನನಗೆ ತುಂಬ ಲೈಫ್ ಕೊಡ್ತದ್ದು ಅಲ್ಲಿ 93 ಹೌದು. ಅದಾದ್ಮೇಲೆ ನೀವು ಹಿಂತಿರುಗಿ ನೋಡೇ ಇಲ್ಲ. ಅಲ್ಲಿಂದ ಅಪಾಯಿಂಟ್ ಆಗಿಬಿಟ್ಟೆ. ನಾನು 94ಗೆ ಒಂದು ಸ್ಪೋರ್ಟ್ಸ್ ಕೋಟಾದಲ್ಲಿ ಅಪಾಯಿಂಟ್ ಆಗಿಬಿಟ್ಟೆ ಅಲ್ಲಿ. ಸೂಪರ್. ಹೀಗಿರುವಾಗ ತುಂಬ ಮುಖ್ಯವಾಗಿ ನಿಮ್ಮ ಜೊತೆ ಯಾವಾಗಲೂ ಇರೋದು ನಿಮ್ಮ ಒಂದು ರೊಟೀನ್ ಅಂತ ಹೇಳ್ತಾರಲ್ವ, ನಿಮ್ಮ ಡಯಟ್ ಇರ್ಬೋದು, ಫಿಟ್ನೆಸ್ ರೊಟೀನ್ ಇರಬಹುದು. ಸಂಕ್ಷಿಪ್ತವಾಗಿ ಹೇಳೋದಾದರೆ ಹೇಗಿರುತ್ತೆ ನಿಮ್ಮ ಡಯಟ್ ಹಾಗೂ ಫಿಟ್ನೆಸ್ ರೊಟೀನ್? ಸಂಕ್ಷಿಪ್ತವಾಗಿ ಅಂದರೆ, ಈಗ ನಾನು ಮುಂಚೆ ಎಲ್ಲ ಕಾಂಪಿಟೇಷನ್ ಮಾಡುವಾಗ ತುಂಬ ಡಯಟ್ ಫಾಲೋ ಮಾಡ್ತಾ ಇದ್ದೆ. ಆಗ ಇಷ್ಟಿಷ್ಟು, ಯಾಕಂದರೆ ನಾವು ಎಷ್ಟು ಎಕ್ಸಸೈಸ್ ಮಾಡ್ತೀವೋ ಅಷ್ಟು ಆಹಾರ ಸೇವನೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮಸಲ್ ಕ್ರಾಂಪ್ ಆಗುತ್ತೆ, ಇಲ್ಲಾಂದರೆ ಬಾಡಿನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಇನ್ನೇನೋ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಹಾಗಾಗಿ ಕಾಂಪಿಟೇಷನ್ ಮಾಡುವಾಗ ನಾನು ಭಾಳ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡ್ತಾಯಿದ್ದೆ. ಆಗ
ನಾವು ಏನೇ ಕಷ್ಟ ಇರಲಿ, ಏನೇ ಹಬ್ಬ ಹರಿದಿನ ಯಾವುದೇ ಏನೇ ಬಂದರೂ ಕೂಡ ನಾವು ಇಷ್ಟು ಮೊಟ್ಟೆ, ಇಷ್ಟು ಚಿಕನ್ನು, ಇಷ್ಟು ತಿನ್ನಲೇಬೇಕಾಗಿತ್ತು. ಅದು ಕಾಂಪಿಟೇಷನ್ ಮಾಡುವಾಗ, ಯಾಕಂದರೆ ನಾವು ಒಂದು ಕಾಂಪಿಟೇಷನ್ ಅಂತಂದು ಡೇಟ್ ಬಂದಾಗ ಅದು ದಿನಗಳು ಹತ್ರ ಆಗ್ತಾ ಹೋಗಿರೋದು. ನಾವು ಇವತ್ತು ಆ ದಿನಗಳ ದಿನ ಮತ್ತು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರದ್ದು ಫಾಲೋಅಪ್ ಮಾಡಬೇಕಾಗಿತ್ತು. ರೊಟ್ಟಿ, ಚಿಕನ್ನು ಮತ್ತು ಚಪಾತಿ, ಅಂದರೆ ಮೊಟ್ಟೆ ಅಂದರೆ ಬರೀ ಎಗ್ ವೈಟ್ ಅಷ್ಟೇ ತಿನ್ನಬೇಕಾಗಿತ್ತು. ಫ್ರೂಟ್ಸು ಈ ಥರದ್ದೆಲ್ಲ ರೊಟೀನು ಇದಾಗ್ತಿತ್ತು. ಭಾಳ ಖರ್ಚು ವೆಚ್ಚಗಳು ಇದಿತ್ತು ಆವಾಗ, ಅಂದರೆ ಬಾಡಿ ಬಿಲ್ಡಿಂಗ್ ಮಾಡುವಾಗ ರೊಟೀನು. ಈಗ ಪ್ರೆಸೆಂಟ್ ಈಗ ನಾನು ಅಷ್ಟೊಂದು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಬಟ್ ವರ್ಕೌಟ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು ಸ್ಟೇಜಲ್ಲಿ ಗೆದ್ದಾಗಿದೆ. ಸ್ವಲ್ಪ ನನ್ನ ಕೈಲಾದಷ್ಟು ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲ ಏನೋ ಮಾಡಿದ್ದೀನಿ. ಈಗ ನಿಜ ಜೀವನದಲ್ಲಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಲೈಫಲ್ಲಿ ಗೆಲ್ಲೋದಕ್ಕೋಸ್ಕರ ನನಗೆ ಎಷ್ಟು ಬೇಕು ಅಷ್ಟೇ ಮಾಡಿಕೊಂಡು ಮಾಡ್ತಾಯಿದ್ದೆ. ಇದಕ್ಕೆ ಮಾಮೂಲಿಯಾಗಿ ಏನು ಊಟ ಮಾಡ್ತಾಯಿದ್ರೆ ನನ್ನ ಡೈಲಿ ರೊಟೀನಿಗೆ. ಒಂದು ಕಡೆ ಇದೆಲ್ಲ ನೀವು ಅಂದರೆ ಬಾಡಿ ಬಿಲ್ಡಿಂಗ್ ನಿಮ್ಮದೊಂದು ಕರಿಯರ್ ಹೋಗ್ತಾ ಇದ್ದಾಗ ನಿಮ್ಮ ಜೊತೆ ಫ್ಯಾಮಿಲಿ ಕೂಡ ಇರುತ್ತೆ, ಅವ್ರದ್ದೊಂದು ಸಪೋರ್ಟ್ ಇರುತ್ತೆ. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳ ಬಗ್ಗೆ ಒಂದು ಸಣ್ಣ ಪರಿಚಯ. ಈಗ ಏನಾದರೂ ನಾನು ಬಾಡಿ ಬಿಲ್ಡಿಂಗು ಆಗ ನಾನು ನ್ಯಾಷನಲ್ ಟೈಟ್ಲು ಮಾಡೋ ಟೈಮಲ್ಲಿ ನಾನು ಮದುವೆ ಆಗಿದ್ದು. ಆ್ಯಕ್ಚುಲಿ ನನ್ನ ಮದುವೆ ಆಗಿದ್ದು ಕೂಡ ಒಂದು ರಣರೋಚಕ ಸ್ಟೋರಿ. ಹೆಂಗಂದರೆ ನನ್ನ ಮದುವೆ ಇದ್ದಿದ್ದು 2003 ಮದುವೆ ಆಗಿದ್ದು. ಇಲ್ಲ 2003 ನಾನು ಮದುವೆ ಆಗಿದ್ದು. ಸೊ ಡಿಸೆಂಬರ್ ಮದುವೆ ಆಗಿದ್ದು. ಮದುವೆ ಆಗ 2-3 ದಿನದಿಂದ ನಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇತ್ತು. ಎಲ್ಲ ನಮ್ಮ ಊರಲ್ಲಿ ಎಲ್ಲ ಛತ್ರಲ್ಲಿ ಹಾಕಿ ಎಲ್ಲ ಪರ್ಚೇಸ್ ಎಲ್ಲ ಮಾಡಿ ಎಲ್ಲ ಇದು ಮಾಡಿದರು. ನಾನು ಬೆಂಗಳೂರಲ್ಲಿ ಇಲ್ಲಿ ಇದ್ದಿದ್ದು. ನಾನು ಇಲ್ಲಿ ಆಲ್ರೆಡಿ ಮದುವೆಗಂತ ರಜೆ ಹಾಕ್ಬಿಟ್ಟು ನಾನು ಇದ್ದೆ. ಇಲ್ಲಿ ನಮ್ಮ ಇದರಲ್ಲಿ ನೌಕರಿಯಲ್ಲಿ ರಜೆ ಹಾಕ್ಬಿಟ್ಟು ನಮ್ಮ ಮದುವೆಗಂತ ಇದ್ದೆ. ಬಟ್ ಕಾಂಪಿಟೇಷನ್ ಇದ್ದಿದ್ದು ಮದುವೆಗಿಂತ 2 ದಿನ ಹಿಂದೆ ಕಾಂಪಿಟೇಷನ್ ಇತ್ತು. ನಾನು ಆ ಕಾಂಪಿಟೇಷನ್ಗೆ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೆ. ನಾನು ಸಾಕಷ್ಟು ಅಂದರೆ ಈ ಟ್ಯಾನ್ ಮಾಡೋದು, ರನ್ನಿಂಗ್ ಮಾಡೋದು, ವರ್ಕೌಟ್ ಮಾಡೋದು, ಡಯಟ್ ಎಲ್ಲ ಮಾಡ್ಕೊಂಡು ಇದು ಮಾಡಿದ್ದೆ. ನಮ್ಮ ಮೈಂಡ್ ಸೆಟ್ಟೆಲ್ಲ ಅವಾಗ ನಾನು ಮದುವೆ ಇನ್ನೇನು 2 ದಿನಕ್ಕೋಸ್ಕರ ನಾನು ಬಿಟ್ಬಿಟ್ರೆ ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗೋಗ್ಬಿಡುತ್ತಲ್ಲ, ನಾನು ಹೆಂಗೂ ಚೆನ್ನಾಗಿದ್ದೀನಿ, ಫಿಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಮದುವೆಗಿಂತ ಒಂದು 3 ದಿನ ಮುಂಚೆನೇ ಇದ್ದಿದ್ದು. ಎಲ್ಲ ಲಗ್ನ ಪತ್ರಿಕೆ ಕೊಡಬೇಕಂತ ಹೇಳ್ಬಿಟ್ಟು ಎಲ್ಲ ಬ್ಯಾಗಲ್ಲಿ ತಂದಿದ್ದು. ಲಗ್ನ ಪತ್ರಿಕೆ ಕೊಡೋಕ್ಕಂತ ಹೋಗಿರೋನು ಎಲ್ಲರೂ ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ. ಲಗ್ನ ಪತ್ರಿಕೆ ಯಾರಿಗೂ ಕೊಡಲಿಲ್ಲ. ನಾನು ಅಲ್ಲಿ ಕಾಂಪಿಟೇಷನ್ ಮಂಗಳೂರಲ್ಲಿ ಇದ್ದಿದ್ದು. ಲಗ್ನ ಪತ್ರಿಕೆ ಕೊಡೋಕೆ ಹೋದರೆ ಓಹೋ ಇವ್ರು ಮದುವೆಗೆ ಇದಾಗಿದ್ದಾನೆ, ಅಂದರೆ ಫಿಟ್ನೆಸ್ ಏನಿಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತಂದು. ಯಾಕಂದರೆ ನಾನು ಅದಕ್ಕಿಂತ ಮುಂಚೆ ಅಲ್ಲಿ ನಾನೇ ಗೆಲ್ತಾ ಇದ್ದಿದ್ದು, ನಾನೇ ಇದು ಮಾಡ್ತಾಯಿದ್ದೆ. ಆ ಥರದ್ದು ಲಗ್ನ ಪತ್ರಿಕೆ ಇವ್ರಿಗೆಲ್ಲ ಕೊಟ್ಬಿಟ್ರೆ ಇನ್ನು ವೀಕ್ ಆಗೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಒಂದು ಕಡೆಗೆ ಇದಾಗುತ್ತೆ ಅಂಥೇಳಿ ನಾನು ಲಗ್ನ ಪತ್ರಿಕೆ ಕೊಡಲಿಲ್ಲ. ಕಾಂಪಿಟೇಷನ್ ಮಾಡಿದೆ. ಅಂದರೆ 2003 ಕರ್ನಾಟಕ ಶ್ರೀ ಫಸ್ಟ್ ಪ್ಲೇಸ್ ಮಾಡಿದೆ. ಕರ್ನಾಟಕ ಶ್ರೇಷ್ಠ ಮಾಡಿದೆ ಆ ಟೈಮಲ್ಲಿ. ಇದು ರೈಮಂಡ್ ಡಿಸೋಜ್ ಅವರು ಆರ್ಗನೈಸ್ ಮಾಡಿದರು ಟೈಮಲ್ಲಿ. ವೀರಪ್ಪ ಮೌಲಿ ಅವರು ಚೀಫ್ ಗೆಸ್ಟಾಗಿ ಇದು ಮಾಡಿದ್ದು. ಆವಾಗ ನಾನು ಅಲ್ಲಿ ಟೈಟ್ಲ್ ಮಾಡಿದೆ. ಅಲ್ಲಿಂದ ಟೈಟ್ಲಾಗಿ ಗೆದ್ದ ಮೇಲೆ ನಾನು ಆಮೇಲೆ ಎಲ್ರಿಗೂ ಮದುವೆ ಇದೆ ನಾಡಿದ್ದು ಬನ್ನಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ದು. ನಮ್ಮ ಮನೇಲಿ ನಮ್ಮ ಅಣ್ಣವರು ಉಗಿತಾ ಇದ್ರು, ಇವ್ನು ಎಂಥ ಹುಚ್ಚ ಇದ್ದಾನು, ಇಲ್ಲಿ ಮದುವೆಗೆಲ್ಲ ಇಟ್ಕೊಂಡಿದ್ವಿ ಇವನು ಅಲ್ಲಿ. ನಾನು ಅಲ್ಲಿಂದ ಡೈರೆಕ್ಟಾಗಿ ಬಂದ್ಬಿಟ್ಟು ಅರಶಿನ ಹಚ್ಕೊಂಡು ಇಲ್ಲಿ ಬಂದಿದ್ದು ಛತ್ರಕ್ಕೆ. ತಾಳಿ ಕಟ್ಟಿದ್ರಿ ನೆಕ್ಸ್ಟ್? ಹೌದು. ಎಲ್ಲರೂ ಇವನು ಕಾಡು ಮನುಷ್ಯ ಇದ್ದಂಗಿದ್ದಾನೆ, ಇಲ್ಲೇನು ಎಲ್ಲ ಬಾಡಿ ಬಿಲ್ಡಿಂಗ್ ಎಲ್ಲ ಇದು ಮಾಡಿಕೊಂಡು ಡೈರೆಕ್ಟಾಗಿ ಅಲ್ಲಿಂದ ಬಂದು ಊರಿಗೆ ಹೋಗಿ ಕರ್ಕೊಂಡ್ಬಂದಿದ್ದು ಇವ್ರಿಗೂ 2 ದಿನ ಹಿಂದೆ. ಅಲ್ಲೆಲ್ಲರೂ ಯಾರಾದ್ರೂ ಜಾಸ್ತಿ ಮಾತಾಡಿದ್ರೆ ಸರ್ ನೀವು ಡೈರೆಕ್ಟ್ ಆಗಿ ಹಿಂಗೆ ತೋರಿಸಿರ್ತಿದ್ರಿ ಅಲ್ವಾ? ಹೌದು, ಎಲ್ಲರೂ ನೋಡಿ ಗೆದ್ಕೊಂಡು ಬಂದಿದ್ದೀನಿ. ಹೌದು, ಇದು ಒಂದು ಎಕ್ಸ್ಪೀರಿಯನ್ಸ್. ಸೂಪರ್ ಸರ್. ಅಂದ್ರೆ ನಿಮ್ ಡೆಡಿಕೇಶನ್ಗೆ ನಾವು ತುಂಬಾ ಹೆಮ್ಮೆ ಪಡ್ಬೇಕು ಈ ವಿಷಯದಲ್ಲಿ. ಎಲ್ಲೋ ಒಂದ್ ಕಡೆ ಗೊತ್ತು ಮದ್ವೆ ಅನ್ನೋದಿದೆ, ಆದ್ರೂ ಆ ಒಂದು ಕುಸ್ತಿ ಬಾಡಿ ಬಿಲ್ಡಿಂಗ್ ಮೇಲೆ ನಿಮ್ ಪ್ರೀತಿ ಇದೆಯಲ್ಲ, ಅದನ್ನು ನೀವು ಬಿಟ್ಕೊಟ್ಟಿಲ್ಲ. ಸೂಪರ್. ಅಂಡ್ ನೀವು ದಾವಣಗೆರೆಯಲ್ಲಿ ಇದ್ದಿದ್ದು ಅಂತ ಹೇಳಿದ್ರಿ, ಆ ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಂದರೆ ಈ ಕುಸ್ತಿ ಅದೆಲ್ಲ ಬಿಟ್ಟು ನಿಮ್ಮ ಬಾಲ್ಯ ದಿನಗಳು ಹೇಗಿದ್ದಿತ್ತು? ಚೆನ್ನಾಗಿತ್ತು ಮೇಡಮ್. ನಾನು ಬಾಲ್ಯ ದಿನಗಳಲ್ಲಿ ಸಾಕಷ್ಟು ಸ್ವಲ್ಪ ತರಲೆ ಅಂತ ಹೇಳ್ಬೋದು. ಬಾಲ್ಯ ದಿನಗಳಲ್ಲಿ ಸ್ವಲ್ಪ ನಮ್ಮ ಮನೇಲಿ ನಾವು 9 ಜನ ಮಕ್ಕಳು, ತಂದೆಯವರು ತುಂಬ ಒಂದೇ ಕೆಲಸದಲ್ಲಿ ನಮ್ಮನ್ನು ಸಾಕೋದ್ರಿಂದ ಸ್ಕೂಲಲ್ಲಿ ನಾನು ತುಂಬ ತರಲೆ ಅಂತಂದೇ ಹೇಳ್ತಾ ಇದ್ದೆ. ಯಾಕಂದರೆ ನಾನು ಸ್ವಲ್ಪ ನಾವು ಕುಸ್ತಿ ಹಿನ್ನೆಲೆ ಮತ್ತು ಈ ಥರದ್ದು ಹಿನ್ನೆಲೆ ಇರೋದ್ರಿಂದ ಸ್ವಲ್ಪ ಊಟಕ್ಕೆ ಭಾಳ ಪ್ರಾಮುಖ್ಯತೆ ಇತ್ತು ಆ ಟೈಮಲ್ಲಿ. ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜನ ಮಕ್ಕಳಿರಿಂದ ಊಟ ಅಷ್ಟು ನಮಗೆ ಸಿಗ್ತಾ ಇದ್ದಿಲ್ಲ. ಸ್ಕೂಲ್ಗೆ ಹೋದರೆ ಸ್ಕೂಲಲ್ಲಿ ಯಾರಾದರೂ ಮಧ್ಯಾಹ್ನ ಊಟಕ್ಕೆ ನಮ್ಮದು ಬೆಳಗ್ಗೆ 8:30 ಸ್ಟಾರ್ಟ್ ಆದರೆ 12:30ಗೆ ಬ್ರೇಕ್ ಮಾಡ್ತಾಯಿದ್ರು ಸ್ಕೂಲಲ್ಲಿ. ನಾನು MGMRHS ಅಂತ ದಾವಣಗೆರೆ ಓದಿದ್ದೆ. ಆ ಸಂದರ್ಭದಲ್ಲಿ ಎಲ್ಲರೂ ಮಕ್ಕಳು ಊಟದ ಬಾಕ್ಸ್ ತರ್ತಾಯಿದ್ರಲ್ಲ, ನಾನು ನೋಡಿದ್ರೆ ಲಾಸ್ಟ್ ಬೆಂಚ್ ನಂದು, ಇದರಲ್ಲಿ ಲಾಸ್ಟ್ ಮೂಲೆಯಲ್ಲಿ ಕುತ್ಕೊಳ್ತಿದ್ದು ನಾನೇ. ತುಂಬ ತರಲೆ ನಂದು ಹೈಸ್ಕೂಲು ದಿನಗಳಲ್ಲಿ. ಅವಾಗ ಯಾರಾದರೂ ಒಳ್ಳೆ ಹುಡುಗ ಸ್ಮಾರ್ಟ್ ಆಗಿದ್ದಾನೆ, ಒಳ್ಳೆ ಬೆಳ್ಳಿಗೆ ಒಳ್ಳೆ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಬಂದಿದ್ದಾನೆ, ಚೆನ್ನಾಗಿದ್ದಾನೆ ಅಂದರೆ ಅವ್ನು ಬಾಕ್ಸ್ ನೋಡ್ತಾ ಇದ್ದೆ. ಅವ್ನು ಇವ್ನ ಮನೇಲಿ ಒಳ್ಳೆ ಊಟ ಇರ್ತದೆ, ಅವ್ನು ಬಾಕ್ಸ್ ತಂದಾನೆ ಅಂತಂದು. ಆಮೇಲೆ PT ಅಂತಂದು ಕರ್ಕೊಂಡೋಗಿ ಕೆಳಗಡೆಗೆ ಆಟ ಆಡಿಸ್ತಾ ಇದ್ರೆ ಮೇಷ್ಟ್ರಿಗೆ ಹೇಳ್ತಾ ಇದ್ದೆ,
ಸರ್ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಆಯ್ತು ಹೋಗಿ ಬಾ ಅಂತಂದರೆ ಅವ್ನು ಬಾಕ್ಸ್ ಎಲ್ಲಿ ಇಟ್ಟಿರ್ತಾ ಇದ್ದೆ ಆ ಬಾಕ್ಸ್ನ ತಿಂದ್ಬಿಡ್ತಾ ಇದ್ದೆ ನಾನು. ಸರ್ ನಾನೇನೋ ನೀವು PT ಮಾಸ್ಟರ್ ಕೇಳಿ ಆಟ ಆಡಕ್ಕೆ ಹೋಗ್ತಿದ್ದೀರಾ ಅಂತ ಅನ್ಕೊಂಡೆ ತಿಂದ್ಬಿಟ್ಟು ಆಮೇಲೆ ಸುಮ್ಮನೆ ಮೂಲೆಯಲ್ಲೇ ಕುತ್ಕೊಂಡ್ಬಿಡೋದು. ಅಲ್ಲಿ ಹೋಗ್ಬಿಟ್ಟು ಬಂದು ಮತ್ತೆ ಬಂದು ಮೂಲೆಯಲ್ಲಿ ಕುತ್ಕೊಂಡು ನಿದ್ದೆ ಮಾಡೋದು. ಈ ಟಿಪ್ ಇವಾಗ ಎಷ್ಟೊಂದು ಜನ ಫಾಲೋ ಮಾಡ್ತಾರೆ. ನನಗೆ ಬೇಜಾರಾಗ್ತಿದೆ ಸರ್, ಈ ಟಿಪ್ ನನಗೆ ಗೊತ್ತಿರ್ಲಿಲ್ವಲ್ಲ. ನಿದ್ದೆ ಮಾಡೋದು ಈ ಥರದ್ದು ತುಂಬ ತರಲಾಗಿ ಸ್ಕೂಲ್ ದಿನಗಳಲ್ಲಿ ಬಂದು ಮಾಡಿದ್ದೀನಿ ಮೇಡಮ್. ಆ್ಯಂಡ್ ಆಲ್ಸೋ ಸರ್ ಅಂದರೆ ಒಂದು ಕಡೆ ಆ ಥರ ಒಂದು ಚೈಲ್ಡ್ಹುಡ್ ಎಂಜಾಯ್ ಮಾಡಿದ್ದೀರಾ, ಆಮೇಲೆ ಕುಸ್ತಿ ಅನ್ನೋದೆಲ್ಲ ಶುರು ಆಯಿತು. ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದು? ಸುಮಾರು ಸಿನಿಮಾಗಳಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ. ಅಂದರೆ ಹೀರೋ ಅಂತ ಅನ್ನಿಸ್ಕೊಳ್ಳೋಕ್ಕೆ ಅವ್ನು 4 ಜನಕ್ಕೆ ಹೊಡಿತಾರೆ, ಫೈಟ್ ಮಾಡ್ತಾರೆ. ಆ ಸ್ಥಾನದಲ್ಲಿ ನೀವು ನಿಲ್ಲೋರು, ಒಬ್ಬ ಹೀರೋ ಅಂತ ಕಾಣಿಸೋ ಹಾಗೆ ಮಾಡೋದು ನೀವು. ಆ್ಯಕ್ಚುಲಿ ಈ ಸಿನಿಮಾ ಜನಿಗೆ ಎಂಟರ್ ಆಗಿದ್ದು ಅಕಸ್ಮಾತಾಗಿ ಬಂದಂಥದ್ದ, ಹೇಗೆ ನಡೀತದೆ? ಆ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ನಾನು ಪೂರ್ವ ಸಿದ್ಧತೆಗಳು ಯಾವುದೂ ಇರಲಿಲ್ಲ. ಇದು ಒಂದು ಆಕಸ್ಮಿಕ ಇದು. ಯಾಕಂದರೆ ಈಗ ಕೋಟ್ಯಾಂತರ ಜನಗಳು ನಮ್ಮಲ್ಲಿ ಯಾವುದೇ ಒಂದು ಏನೇ ಒಂದು ಸಾಧನೆ ಮಾಡೋದು ಭಾಳ ಗಮನದಲ್ಲಿ ಇಟ್ಕೊಳ್ಳೋದು, ಮನೋರಂಜನೆ ಭಾಳ ಬೇಗನೆ ರಿಸೀವ್ ಮಾಡ್ತಾರೆ. ನಾವು ಎಷ್ಟೇ ಒಂದು ಸಾಧನೆ ಮಾಡಿದ್ದೀನಿ ಅಂತಂದರೆ ಆಗಿನ ಸಾಧನೆಗಳನ್ನ ಪತ್ರಿಕೆ ಪ್ರಕಟ ಆಗಿರೋದು ಅಥವಾ ಪ್ರಶಸ್ತಿಗಳನ್ನ ನಾವು ಒಂದು ಆಲ್ಬಮ್ ಇಟ್ಕೊಂಡು ಯಾರಿಗಾದ್ರೂ ತೋರಿಸ್ಬೇಕಾಗಿತ್ತು, ಅಥವಾ ನಾನು ಈ ಥರ ಸಾಧನೆ ಮಾಡಿದೆ ಅಂತೇಳಿ ಸರ್ಟಿಫಿಕೇಟ್ ತೋರಿಸ್ಬೇಕಾಗಿತ್ತು. ಇಲ್ಲ ಅದಕ್ಕೊಂದು ಲ್ಯಾಮಿನೇಷನ್ ಏನೋ ಗ್ಲಾಸ್ ಹಾಕ್ಬಿಟ್ಟು ಮನೇಲಿ ನೇತು ಹಾಕ್ಕೊಂಡು ಇರಬೇಕಾಗಿತ್ತು. ಅದು ಯಾರಿಗೂ ಗೊತ್ತೇ ಹಾಕಿದ್ದಲ್ಲ ನಾವೇನು ಕಷ್ಟಪಟ್ಟಿದ್ದೀವಿ ಅಂತ. ಆಗ ನಾವು ಏನೇ ಹೇಳೋಕೆ ಒಪ್ಸೋದ್ರು ಯಾರು ನೀವು ಏನು ಅಚೀವ್ಮೆಂಟ್ ಮಾಡಿದ್ರು ಅಂತಂದು ಕೂಡ ಎಲ್ಲ ಕೇಳ್ತಾಯಿದ್ರು. ಒಪ್ಸೋಕ್ಕೆ ಆಗ್ತಾಯಿದ್ದಿಲ್ಲ, ಅಂದರೆ ಜನಗಳಿಗೆ ಪರಿಚಯಕ್ಕೆ ಆಗ್ತಾ ಇದ್ದಿಲ್ಲ. ಆದಮೇಲೆ ನೋಡಿದ್ರೆ ನಾವು ಎಷ್ಟೊಂದು ಸಿನಿಮಾಗಳು ಡಾಕ್ಟರ್ ರಾಜ್ಕುಮಾರ್ ಸರ್ ಸಿನಿಮಾಗಳೆಲ್ಲ ನೋಡಿಕೊಂಡು ಬಂದಿರುವಾಗ ಆಮೇಲೆ ಎಷ್ಟೊಂದು ನಾವು ಕೆಲವೊಂದು ಚಿತ್ರಗಳನ್ನ ನಾವು ಊಟಕ್ಕಿಂತ ಮುಂಚೆ ಬಂದಿರೋ ಚಿತ್ರಗಳನ್ನ ನೋಡಿಕೊಂಡು ಊಟಕ್ಕಿಂತ ಮುಂಚೆ ಚಿತ್ರಗಳನ್ನ ನಾವು ನೋಡ್ತಾ ಇದ್ವಿ. ಅವಾಗ ಮಾಡಿದಾರಂತೆ ಈ ಚಿತ್ರ ಇವಾಗ ನಾವು ನೋಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ವಿ. ಅಂದರೆ ಅವಾಗ ಮಾಡಿರೋದನ್ನ ನಾವಿಲ್ಲ ನೋಡ್ಬಿಟ್ಟು ಭಾಳ ಬೇಗನೆ ಅದು ನಮಗೆ ಕನೆಕ್ಟ್ ಆಗ್ತಾ ಇತ್ತು. ಇದರಲ್ಲಿ ಈ ಸಿನಿಮಾದಲ್ಲಿ ಹಿಂಗಿದ್ದಾರೆ ಇವರು ಇದ್ದಾರೆ ಅಂತ. ನಮಗೆ ಅವಾಗ ಅರ್ಥ ಆಯಿತು, ನಾವು ಎಷ್ಟೇ ಅಚೀವ್ಮೆಂಟ್ ಮಾಡಿದ್ರು ಕೂಡ ಇದು ನಮ್ಮಲ್ಲೇ ಕೆಲವು ಬೆರಳಿಕೆ ಜನಕ್ಕೆ ಮಾತ್ರ ಉಳಿತದೆ. ಎಷ್ಟೇ ಸಾಧನೆ ಮಾಡಿದ್ರು ಸ್ವಲ್ಪ ನಾವು ಸಿನಿಮಾದಲ್ಲಿ ಅಭಿನಯಿಸ್ಬೇಕು ಅನ್ನೋದು ಒಂದು ಅವಾಗ ಮೈಂಡ್ ಬಂತು. ಅವಾಗ ಅದಕ್ಕೆ ಥ್ರಿಲ್ಲರ್ ಮಂಜು ಸರ್ ಅವರು ಪರಿಚಯ ಆದರೂ ಒಂದು ಜಯನಗರದ ವರ್ಲ್ಡ್ ಜೂಮಲ್ಲಿ. ಅಲ್ಲಿಂದ ನಂದು ಸ್ವಲ್ಪ ಒಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡೋ ಥರ ಆಯಿತು. ಸರ್ ನೀವು ಪೊಲೀಸ್ ಇಲಾಖೆಯಲ್ಲೂ ಕೆಲಸ ಮಾಡಿದ್ದಂತ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅದೇ ನಾನು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ನೇರ ನೇಮಕಾತಿ ಹೊಂದಿದ್ದೀನಿ. ಅಂದರೆ ಕ್ರೀಡಾ ಕೋಟಾದಲ್ಲಿ. ಇದು KSRPಲಿ ನಾನು 1994ರಲ್ಲಿ ನಾನು ಅಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ನೇರ ನೇಮಕಾತಿ ಹೊಂದಿದ್ದೀನಿ. ಅದರಲ್ಲಿ ನಂದು ಕರ್ತವ್ಯ ಬಂದ್ಬಿಟ್ಟು ಜಿಮ್ ತರಬೇತುದಾರರಾಗಿ ನಾನು ಅಲ್ಲಿ ಕಾರ್ಯನ ನಿರ್ವಹಿಸ್ತಾ ಇದ್ದೀನಿ. ನಾನು ಅಲ್ಲಿ ಸ್ಪೋರ್ಟ್ಸ್ ಏನು ನಮ್ಮ ರಾಜ್ಯ ಪೊಲೀಸ್ ಅಲ್ಲಿಂದ ಹಲವಾರು ರಾಜ್ಯ ಪೊಲೀಸಿಂದ ಬಂದಿದ್ದೀನಿ. ಕರ್ನಾಟಕ ರಾಜ್ಯ ಪೊಲೀಸ್ 4ನೇ ಪಡೆ KSRPಯಿಂದ. ಸೂಪರ್ ಸರ್. ಅಕಸ್ಮಾತ್ ಈ ಬಿಗ್ ಬಾಸ್ ಬೇರೆ ಹೋಗಿ ಬಂದಾಗಿದೆ, ಇವಾಗ ಸಾಕಷ್ಟು ಜನರಿಗೆ ಸೋಷಿಯಲ್ ಮೀಡಿಯಾ ಥ್ರೂ ಕೂಡ ನೀವು ಗೊತ್ತು. ಅದಾದ್ಮೇಲೆ ಒಂದು ಸಿನಿಮಾ ಅವಕಾಶಗಳು ಇನ್ನೂ ಹೆಚ್ಚಾಗಿ ಬರ್ಬೋದನ್ನೋ ಒಂದೇನಾದ್ರು ಫೀಲಿಂಗ್ ಇದೆಯಾ? ಗೊತ್ತಿಲ್ಲ ಮೇಡಮ್ ಅದು. ಯಾಕಂದರೆ ಈಗ ನಮ್ಮದು ಪ್ರೋಟೋಕಾಲ್ ಪ್ರಕಾರ ಈಗ ನಮ್ಮ ಕಲರ್ಸ್ ಕನ್ನಡದ ಏನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನೀಲಮರಿ ಕಾಯ್ತಾ ಇರ್ತಕ್ಕಂಥ ನನ್ನನ್ನು. ಆ ಪ್ರೋಟೋಕಾಲ್ ಪ್ರಕಾರ ನಾನು ಇರಬೇಕಾಗತ್ತೆ. ನಾಳೆ ಬಗ್ಗೆ ಏನು ಚಿಂತೆ ಮಾಡಿಲ್ಲ. ಯಾಕಂದರೆ ನಾನೊಬ್ಬ ಫಿಟ್ನೆಸ್ ಪರ್ಸನ್ ಆಗಿರೋದ್ರಿಂದ ನಾನು ಹೆಚ್ಚಾಗಿ ನನ್ನ ಫಿಟ್ನೆಸ್ಗೆ ನಾನು ಟೈಮ್ ಜಾಸ್ತಿ ಇದು ಮಾಡ್ತೀನಿ. ಎಸ್ ಸರ್. ಆ್ಯಂಡ್ ಸುಮಾರು ಜನಕ್ಕೆ ಈ ಫೀಲಿಂಗ್ ಕೂಡ ಇದೆ, ಕೆಲವು ಆ್ಯಂಗಲಲ್ಲಿ ನೀವು ನಮ್ಮ ದುನಿಯಾ ವಿಜಯ್ ಸರ್ ಥರ ಕಾಣ್ತೀರಾ ಅಂತ. ಆ್ಯಂಡ್ ಅವ್ರಿಗೂ ಕೂಡ ಈ ಬಾಡಿ ಬಿಲ್ಡಿಂಗ್ ಅನ್ನೋದ್ರಲ್ಲೆಲ್ಲ ಭಾಳ ಇಂಟ್ರೆಸ್ಟ್ ಇದೆ. ಹೇಗನ್ಸುತ್ತೆ ನಿಮಗೆ ಒಂದು ಒಳ್ಳೆ ಹೀರೋ ಆ್ಯಂಡ್ ಎಸ್ಪೆಷಲಿ ಬಾಡಿ ಬಿಲ್ಡಿಂಗ್ ಅನ್ನೋದು ನಿಮ್ಗೆ ಭಾಳ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಹಂಗೆ ಹೇಳಿದಾಗ ಏನು ಅನ್ಸುತ್ತೆ? ಇಲ್ಲ, ಖುಷಿ ಅನಿಸುತ್ತೆ ಮೇಡಮ್. ಯಾಕಂದರೆ ಅವರು ದುನಿಯಾ ವಿಜಯ್ ಅಣ್ಣ ಅವರು ಜಿಮ್ ಟ್ರೈನರ್ ಆಗಿ ಭಾಳ ಕಷ್ಟಪಟ್ಟಿದ್ದಾರೆ. ಕೆಲವೊಂದು ಕಾಂಪಿಟೇಷನ್ ಕೂಡ ಮಾಡಿದ್ದಾರೆ. ಅವ್ರೀಗ ಸ್ಟಾರ್ ಇದ್ದಾರೆ. ನಾವು ಒಂದು ಕ್ರೀಡಾ ಕ್ಷೇತ್ರ ಮಾತ್ರನೇ ಇದ್ದೀವಿ. ಅವ್ರನ್ನ ನಮ್ಮನ್ನು ಹೋಲಿಸ್ತಾರೆ ಅಂದರೆ ನಾನು ಖುಷಿ ಆಗುತ್ತೆ. ಅದು ದುನಿಯಾ ವಿಜಯಣ್ಣ ನೋಡಿದ್ರೆ ಅವರು ಅಪ್ರಿಷಿಯೇಟ್ ಮಾಡ್ತಾರೆ. ಖುಷಿ ಆಗುತ್ತೆ ನನಗೆ ಆ ಥರ ಹೇಳಿದಾಗ. ನಮಗೂ ನಿಜವಾಗ್ಲೂ ಕೆಲವು ಆ್ಯಂಗಲಲ್ಲಿ ನೀವು ದುನಿಯಾ ವಿಜಯ್ ಸರ್ದಂತೆ ಕಾಣ್ತೀರಾ. ಡೈರೆಕ್ಟಾಗಿ ಮೀಟ್ ಮಾಡೋದಾಗ್ಲೂ ಅದೇ ಫೀಲ್ ಆಗ್ತಿದೆ ನನಗೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಒಳ್ಳೆ ಫಾಲೋಯಿಂಗ್ ಇದೆ. ಜನ ನಿಮ್ಮನ್ನು ತುಂಬ ಒಂಥರ ಪ್ರೀತಿಯಿಂದ ನೋಡ್ತಾರೆ ಅಂತ ಹೇಳ್ಬೋದು. ಆದರೂ ಸಹ ಒಂದು ಪಾಸಿಟಿವ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಎಲ್ಲ ಕಡೆನೂ ಹಾಗೇನೆ, ಒಳ್ಳೆಯದು ಕೆಟ್ಟದ್ದು ಅನ್ನೋದಿರುತ್ತಲ್ಲ, ಹಾಗೆ ಅದನ್ನು ನೀವು ಹೇಗೆ ಸ್ವೀಕರಿಸ್ತೀರಾ? ಇಲ್ಲ, ಈಗ ನಾವು ಯಾರೇ ನಮಗೆ ಕೆಟ್ಟದ್ದನ್ನು ಬಯಸಿದ್ರೆ ನಾವು ಅವ್ರಿಗೆ ಕೆಟ್ಟದ್ದು ಬಯಸೋಕ್ಕಾಗಲ್ಲ. ಯಾಕಂದರೆ ಒಳ್ಳೆಯದನ್ನು ಬಯಸಬೇಕು.
ಅವ್ರಿಗೆ ಆನ್ಸರ್ ಮಾಡೋದಕ್ಕಿಂತ ನಾನು ನನ್ನ ಕೆಲಸನ ನನ್ನಲ್ಲಿರ್ತಕ್ಕಂಥ ಕಲೆ ಪ್ರತಿಭೆನ ಮಾತ್ರ ನಾನು ವ್ಯಕ್ತಪಡಿಸ್ತೀನಿ. ಯಾರೇ ನಮ್ಮನ್ನು ಕೆಟ್ಟದಾಗಿ ಮಾತಾಡಿದ್ರು, ಯಾರೇ ಆಗಿದ್ರು ಕೂಡ ನಾವು ವೈಯಕ್ತಿಕಕ್ಕೆ ಹೋದರೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ. ಅವರು ಕೆಟ್ಟದಾಗಿ ಅಥವಾ ನಮ್ಮ ಬಗ್ಗೆ ಕೆಟ್ಟದಾಗಿ ಇದು ಮಾಡ್ತಾರೆ ಅಂದರೆ ಅವರು ಟೈಮ್ ವೇಸ್ಟಾಗಿ ನಮ್ಮನ್ನು ಬೆಳೆಸ್ತಾ ಇರ್ತಾರೆ. ಅದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಅದಕ್ಕೆ ಯಾರೋ ಕೆಟ್ಟದಾಗಿ ಮಾತಾಡಿದ್ರೆ ಅದಕ್ಕೆ ಹೆಚ್ಚು ಟೈಮು ಕೊಡೋದಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೂ ಹೋಗಲ್ಲ. ಯಾಕಂದರೆ ತುಂಬ ಪಾಸಿಟಿವ್ ಆಗಿ ಮಾತಾಡೋರು ತುಂಬ ಚೆನ್ನಾಗಿದ್ದಾರೆ. ಹೌದು, ಅಂದರೆ ಅವರು ಪಾಸಿಟಿವ್ ಆಗಿ ಮಾತಾಡೋರೆಲ್ಲ ಭಾಳ ಕಷ್ಟಪಟ್ಟಿರ್ತಾರೆ. ಅವರು ಅನ್ನದ ಬೆಲೆ ಮತ್ತು ಸಾಧನೆ ಬಗ್ಗೆ ಏನಾದರೂ ಒಂದು ಕಷ್ಟಪಟ್ಟಿರೋದನ್ನ ಮಾತ್ರನೇ ಅದು ನನ್ನ ಪರವಾಗಿ ಮಾತಾಡ್ತಾರೆ. ಭಾಳ ಈಸಿಯಾಗಿ ಟಾರ್ಗೆಟ್ ಮಾಡೋರು ಈಗ ಕಷ್ಟಪಟ್ಟಿರಲ್ಲ, ಅವರು ನಮ್ಮನ್ನು ಭಾಳ ಬೇಗನೆ ಇದು ಮಾಡ್ತಾರೆ. ಕಷ್ಟ ಗೊತ್ತಿರೋಲ್ಲರೂ ನಮ್ಮ ಪರವಾಗಿ ಮಾತಾಡ್ತಾರೆ. ಖಂಡಿತ ಸರ್. ನೀವು ಆಲ್ರೆಡಿ ಸುಮಾರು ವೇದಿಕೆಗಳಲ್ಲಿ ನಿಮ್ಮ ಒಂದು ಕಲೆಯ ಪ್ರದರ್ಶನ ಮಾಡಿದ್ದೀರಾ, ಸಾಧನೆಗಳನ್ನ ಮಾಡಿದ್ದೀರಾ. ಹೀಗಿರುವಾಗ ತುಂಬ ಜನ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಸೊ ನಿಮ್ಮ ಮುಂದಿನ ಯೋಜನೆಗಳು ಏನಿದೆ? ಏನು ಅಂದರೆ ಈಗ ನನ್ನ ಯೋಜನೆಗಳು, ನಾನು ಆದಷ್ಟು ಫಿಟ್ನೆಸ್ ವಿಭಾಗದಲ್ಲಿ ಸಮಾಜಕ್ಕೆ ಒಂದು ಯುವಕರಿಗೆ ಯುವಕರಿಗೆ ಒಂದು ಫಿಟ್ನೆಸ್ ಮುಖಾಂತರ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಒಂದು ವಿಚಾರಗಳನ್ನು ಅವ್ರಿಗೆ ತಿಳಿಸ್ಬೇಕು. ಯಾಕಂದರೆ ಮನುಷ್ಯರು ಈಗ ಎಲ್ಲರೂ ಏನೇ ಆದರೂ ಕೂಡ ಅಲ್ಟಿಮೇಟಾಗಿ ಹಣ ಒಂದೇ ಬೇಕಾಗುತ್ತೆ, ದುಡ್ಡು ಒಂದಿದ್ರೆ ಎಲ್ಲದನ್ನು ಮಾಡ್ಬೋದು. ಬಟ್ ಏನೇ ಸಂಪಾದನೆ ಮಾಡಿದ್ರು ಕೂಡ ಅದನ್ನು ಅನುಭವಿಸೋದಕ್ಕೆ ಆರೋಗ್ಯವಾಗಿದ್ದರೆ ಮಾತ್ರನೇ ಅದನ್ನು ಅನುಭವಿಸ್ಬೇಕಾಗುತ್ತೆ. ಹಂಗಾಗಿ ನಾನು ನಮ್ಮ ಯುವಕರಿಗೆ ಒಂದು ಆರೋಗ್ಯ ಕಾಪಾಡೋದಕ್ಕೆ ನನ್ನ ಕೈಲಾದಷ್ಟು ನನ್ನಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ತಿಳಿಸಿ ಆದಷ್ಟು ಯುವಕರಿಗೆ ಅವ್ರಿಗೆ ನಮ್ಮ ದೇಶದ ಆಸ್ತಿಗಳೇನು ಎಜುಕೇಷನ್ ಮಾಡ್ತಿದ್ದಾರೋ ಹೆಚ್ಚಾಗಿ ಅವರಲ್ಲಿ ಒಂದು ಎಜುಕೇಷನ್ ಮಾಡೋ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿ ಆಗೋದಕ್ಕೆ ನಾನು ಅವ್ರಿಗೆ ತಿಳಿಸ್ತೀನಿ. ಎಷ್ಟೇ ದುಡ್ಡು ಸಂಪಾದನೆ ಮಾಡಲಿ, ಯಾವುದೇ ಅಧಿಕಾರಿಗಳಾಗಿರಲಿ, ಅವರಲ್ಲಿ ಒಂದು ನಡವಳಿಕೆ ಇದ್ದರೆ ಮಾತ್ರನೇ ಅವರು ಗಳಿಸಿರ್ತಕ್ಕಂಥ ದುಡ್ಡು ಅಧಿಕಾರಕ್ಕೆ ಬೆಲೆ ಇರೋದನ್ನು ನನ್ನ ಮಾತಿನ ಮುಖಾಂತರ ಏನಾದರೂ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಖಂಡಿತ ಸರ್, ನಿಜವಾಗ್ಲೂ ತುಂಬ ಕರೆಕ್ಟಾಗಿ ಹೇಳಿದ್ರಿ. ಸಂಪಾದನೆ ಮಾಡ್ತೀವಿ, ಅಕಸ್ಮಾತ್ ಆರೋಗ್ಯನೇ ಇಲ್ಲ ಅಂದರೆ ಖರ್ಚಿಗೆ ಮಾಡೋದು ಅಂದಂಗೆ. ಹೌದು. ಈಗ ಏನಾಗುತ್ತೆ, ಭಾಳ ಜನಗಳು ಈಗ ಒಂದೊಮ್ಮೆ ಎಲ್ಲರೂ ಏನೇನೋ ಯಾವ ಫುಡ್ ತಿಂತಾರೆ, ಏನೇನೋ ಮಾಡ್ತಾರೆ. ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ. ಹಾಸ್ಪಿಟಲ್ ಅಡ್ಮಿಟ್ ಆಗಿ ಡಾಕ್ಟ್ರು ಏನು ಹೇಳಿದಾಗ ಎಮರ್ಜೆನ್ಸಿ ವಾರ್ಡಲ್ಲಿ ICUನಲ್ಲಿದ್ದಾಗ ಆಗ ಅವ್ರಿಗೆ ಗೊತ್ತಾಗುತ್ತೆ ಆರೋಗ್ಯ ಬೆಲೆ ಏನು ಅಂತ. ಈಗ ದುಡ್ಡಿದೆಯಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಾಯಿಲೆ ಬರ್ಸ್ಕೊಂಡು ಹಾಸ್ಪಿಟ್ಲಲ್ಲಿ ಮಲಗೋದಕ್ಕಿಂತ ವಯಸ್ಸಿದ್ದಾಗ ದೇಹನ ದಂಡಿಸಿದ್ರೆ ಆ ವಯಸ್ಸಿದ್ದಾಗ ಯಾರೆಲ್ಲ ದೇಹ ದಂಡಿಸೋರೋ ಅದು ಆರೋಗ್ಯ ಕಾಪಾಡ್ಕೊಳುತ್ತೆ. ವಯಸ್ಸಿದ್ದಾಗ ಯಾರೆಲ್ಲ ದೇಹನ ಯುವಕರು ದಂಡಿಸಲ್ವೋ ವಯಸ್ಸಾದ್ಮೇಲೆ ಆ ದೇಹ ಅವ್ರನ್ನ ದಂಡಿಸುತ್ತೆ. ಹಂಗಾಗಿ ನಾವೇನು ಯಾರಿಗೂ ಹೋಗಿ ಕಠಿಣ ಕ್ರಮ ಏನದು ಜಿಮ್ಮು ಕಷ್ಟಪಟ್ಟು ಜಿಮ್ ಮಾಡಿ ಅಂತ ಹೇಳಲ್ಲ ಯಾರಿಗೂ. ಒಂದು ಒಳ್ಳೆ ರೀತಿಯಲ್ಲಿ ಅವರೊಂದು ವ್ಯಾಯಾಮ, ಸರಳ ಜೀವನ, ಒಂದು ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ನನ್ನದೇ ಆದಂಥ ಇದನ್ನ ಹೇಳ್ತೀನಿ ಮೇಡಮ್. ಖಂಡಿತ ಸರ್. ಅಂದರೆ ಅಲ್ಲೆಲ್ಲೋ ದಾವಣಗೆರೆಯಲ್ಲಿ ಬೆಳೆದಿರೋ ಹುಡುಗ ಇವತ್ತು ಈ ಮಟ್ಟಿಗೆ ಒಂದು ಪ್ಯಾಷನ್ ಆಗಿ ತಗೊಂಡು ಬಂದಿದ್ದೀರಾ ಅಂತಂದರೆ ತುಂಬ ಹೆಮ್ಮೆ ಆಗುತ್ತೆ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಬಿಗ್ ಬಾಸ್ ಮೂಲಕನೇ ನಮ್ಗೆ ನೀವು ಒಂಥರ ಇನ್ನೂ ಹೆಚ್ಚು ಪರಿಚಯ ಆದ್ರಿ ಅಂತ ಹೇಳ್ಬೋದು. ನೀವು ನೋಡೋಕ್ಕೆ ಫುಲ್ ರಗಡ್ ಆಗಿ ಸಖತ್ತಾಗಿ ಕಾಣಿಸ್ತೀರ ಸರ್. ಬಟ್ ಆದರೂ ನಾನು ಹೇಳ್ತೀನಿ, ನಿಮ್ಮ ಮುಖದ ಮೇಲೆ ಒಂದು ಏನಂತಾರೆ ಮುಗ್ಧತೆ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ನೋಡಿ, ನಾನು ಬರೀ ಬಿಗ್ ಬಾಸ್ ಮನೇಲಿ ಇದ್ದಿದ್ದು ಬರೀ ಒಂದೇ ವಾರ. ಬಟ್ ಒಂದೇ ವಾರ ಇದ್ದಿದ್ರು ಕೂಡ ನನಗೆ ಸಾಕಷ್ಟು ಮರೆಯಲಾರದ ನೆನಪು ನನಗೆ ಸದಾಕಾಲ ಕಾಡ್ತಾ ಇರ್ತದೆ. ಇನ್ನೂ ಕೂಡ ಅಲ್ಲಿ ಇರಬೇಕಾಗಿತ್ತು ಅಂತಂದು. ಸೊ ಹೆಂಗಾಗಿದೆ ಅಂದರೆ ನನ್ನ ಬಿಗ್ ಬಾಸ್ ಮನೆ ಸವಿ ನೆನಪು, ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಅಳಿಸದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳೆಯದನು ಒಂದು ನೆನಪು, ಯಾವುದೋ ಒಂದು ಪಡೆದ ಹಾಗೆ, ಏನೋ ಒಂದು ತೊರೆದ ಹಾಗೆ, ಅಮ್ಮನ ಮಡಿಲ ಹಪ್ಪಿದ ಹಾಗೆ, ಕಣ್ಣಂಚಿನಲ್ಲಿ ಕಣ್ಣೀರ ನೆನಪು, ಸವಿ ನೆನಪು, ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಅಳಿಸದ ನೆನಪು. ಈ ರೀತಿ ಆಗೋಗ್ಬಿಟ್ಟಿದೆ ಬರೀ ಒಂದೇ ವಾರ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದಕ್ಕೆ. ಸಾರಿ, ನಿಮ್ಮನ್ನೆಲ್ಲ ರಂಜಿಸೋಕ್ಕಾಗಿಲ್ಲ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನೆಲ್ಲ ರಂಜಿಸ್ತೀನಿ. ಎಲ್ರಿಗೂ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಇಂಡಿಯಾ ಅಂತಾರಾಷ್ಟ್ರೀಯ ದೇಹದಾಟ ಕ್ರೀಡಾಪಟು, ನಮ್ಮ ಕನ್ನಡ ನಾಡಿನ ನಿಮ್ಮ ಮನೆ ಮಗ. ಥ್ಯಾಂಕ್ ಯು. ಥ್ಯಾಂಕ್ ಯು.